SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತೀನಿ. ನಾನು ನಿಮ್ಮ TVM ಸರ್, ಹಿಂದಿ ಅಧ್ಯಾಪಕ. ಇವತ್ತಿನ ದಿವಸ ಹಿಂದಿ ವಿಷಯದಲ್ಲಿ ನಾವು ಪೂರಕ ವಾಚನ ಮೊದಲನೇದಾಗಿರ್ತಕ್ಕಂಥದ್ದು ಶನಿಗ್ರಹದ ಬಗ್ಗೆ ನಾವು ವಿಚಾರ ಮಾಡೋಣ. ಓಕೆ ಮಕ್ಕಳೇ, शनिग्रह के बारे में क्या क्या विचार है इस पूरक वाचन के द्वारा. ಈ ಶನಿಗ್ರಹದ ಬಗ್ಗೆ ನಮಗೆ ಈ ಪೂರಕ ಪಾಠ ಒಂದನೇದರಲ್ಲಿ ಏನೆಲ್ಲ ಒಂದು ಮಹತ್ವಪೂರ್ಣ ಸಂಗತಿಗಳನ್ನು ನಾವು ತಿಳಿಯೋಣ ಮಕ್ಕಳೇ. ಈಗ ನೋಡಿ, ಇಸ್ಕಾ ನಾಮ್ ಕ್ಯಾ ಹೈ. ಈ ಒಂದು ಪೂರಕ ವಾಚನದ ಒಂದು ಪೂರ್ತಿ ಹೆಸರೇನಾಗಿದೆ? ಶನಿ ಸಬ್ಸೆ ಸುಂದರ ಗ್ರಹ. ಶನಿ ಎಲ್ಲದಕ್ಕಿಂತ ಸುಂದರವಾದ ಗ್ರಹ. ಅಂದ್ರೆ ಗ್ರಹಗಳಲ್ಲೇ ಅತಿ ಸುಂದರವಾಗಿರ್ತಕ್ಕಂಥ, ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಗ್ರಹ ಅಂತೇಳಿ ನಮ್ಮ ವಿಜ್ಞಾನಿಗಳು ಮತ್ತೆ ನಾವೆಲ್ಲ ಅದ್ರ ಬಗ್ಗೆ ನಾವು ತಿಳಿತಾ ಬಂದಿದ್ದೀವಿ. ಈ ಒಂದು ಪಾಠದ ಬಗ್ಗೆ ಗುಣಾಕರ್ ಮುಲೆ ಅವರು ನಮಗೆ ಅನೇಕ ವಿಚಾರಗಳನ್ನ ಈ ಪೂರಕ ವಾಚನದಲ್ಲಿ ಪ್ರಸ್ತುತಪಡಿಸ್ತಾರೆ ಮಕ್ಕಳೇ. ಗುಣಾಕರ್ ಮುಲೆ ಅವರ ಒಂದು ಚಿತ್ರವನ್ನು ಕೂಡ ನೀವೆಲ್ಲ ಗಮನಿಸ್ತಾ ಇದ್ದೀರಲ್ವಾ. ಈಗ ನೋಡೋಣ, ಪಾಠದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನೋಡಿ ಮಕ್ಕಳೇ, सौरमंडल के सबसे बड़े ग्रह बृहस्पति के बाद शनि ग्रह की कक्षा है. ಈ ಒಂದು ಸೌರಮಂಡಲ ಅಂದ್ರೆ ಸೋಲಾರ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಗ್ರಹಗಳಲ್ಲೇ ಅತಿ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಬೃಹಸ್ಪತಿ. ಬೃಹಸ್ಪತಿ ಅಂದ್ರೆ ಗುರುಗ್ರಹ. ಬೃಹಸ್ಪತಿ ಅಂದ್ರೆ ಗುರುಗ್ರಹ. ಗೊತ್ತಾಯ್ತಾ ಮಕ್ಕಳೇ? ಈ ಒಂದು ಗುರುಗ್ರಹದ ಒಂದು ನಂತರ ಶನಿಯ ಒಂದು ಸ್ಥಾನ ಇದೆ ಅಂದ್ರೆ ಎರಡನೇ ಸ್ಥಾನದಲ್ಲಿದೆ. ಅಂದ್ರೆ ಗುರುಗ್ರಹ ಅತ್ಯಂತ ದೊಡ್ಡ ಗ್ರಹ, ಇದು ಎರಡನೇ ದೊಡ್ಡ ಗ್ರಹ ಆಗಿದೆ ತನ್ನ ಒಂದು ಕಕ್ಷೆಯಲ್ಲಿ. ಶನಿ ಸೌರಮಂಡಲ ಕ ದೂಸರಾ ಬಡ ಗ್ರಹ. ಶನಿ ಗ್ರಹ ಅಂತಕ್ಕಂಥದ್ದು ಇಲ್ಲಿ ಸೌರಮಂಡಲದಲ್ಲಿ ಎರಡನೇ ದೊಡ್ಡ ಗ್ರಹ ಆಗಿದೆ. ಹಮಾರಿ ಪೃಥ್ವಿ ಸೆ ಕರೀಬ್ 750 ಗುಣ ಬಡ ಹೈ. ಇದು ನಮ್ಮ ಭೂಮಿಗಿಂತ ಸರಿಸುಮಾರು ಅಂದಾಜು 750 ಪಟ್ಟು ಜಾಸ್ತಿ ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ? 750 ಅಂದ್ರೆ 750 ಪಟ್ಟು ಜಾಸ್ತಿ ದೊಡ್ಡದಾಗಿರ್ತಕ್ಕಂಥ ಒಂದು ಗ್ರಹ ಆಗಿದೆ. ನಮ್ಮ ಭೂಮಿಗಿಂತ 750 ಮಿಗಿಲಾಗಿರ್ತಕ್ಕಂಥ ಒಂದು ಗಾತ್ರದಲ್ಲಿ ನಾವು ನೋಡಬಹುದು. ಶನಿಗೆ ಗೋಲೇಕ ವ್ಯಾಸ, ಶನಿಯ ಒಂದು ಸುತ್ತಳತೆ. ಗೋಲೇಕ ಮತ್ಲಬ್ ಅದರ ಒಂದು ಈ ಗೋಲಾಕೃತಿ ಇದೆಯಲ್ವಾ, ಈ ಒಂದು ಗೋಲಾಕೃತದ ಒಂದು ಸುತ್ತಳತೆ 116,000 ಕಿಲೋಮೀಟರ್ ಹೈ. 116,000 ಕಿಲೋಮೀಟರ್ ಇದರ ಒಂದು ಸುತ್ತಳತೆ ಇದೆ. ಅರ್ಥಾತ್ ಪೃಥ್ವಿ ಕೆ ವ್ಯಾಸ ಸೆ ಕರೀಬ್ 9 ಗುಣ ಅಧಿಕ್. ಅಂದ್ರೆ ಭೂಮಿಯ ಸುತ್ತಳತೆಗಿಂತ ಅಂದಾಜು ಸರಿಸುಮಾರು 9 ಪಟ್ಟು ಹೆಚ್ಚು ಇದರ. ಹಮಾರಿ ಪೃಥ್ವಿ ಸೂರ್ಯ ಸೆ ಕರೀಬ್ 15 ಕರೋಡ್ ಕಿಲೋಮೀಟರ್ ಕಿ ದೂರಿ ಪರ್ ಹೈ. ನಮ್ಮ ಭೂಮಿ, ನಮ್ಮ ಈ ಹರ್ತ್ ಇದೆ ಅಲ್ವಾ, ಈ ಹರ್ತ್ ಸೂರ್ಯನಿಂದ ಸರಿಸುಮಾರು 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಗ್ರಹ ಆಗಿದೆ. ತುಲನಾ ಮೇ ಇಂದ ಕಂಪೇರ್ ಅಂದ್ರೆ ಹೋಲಿಕೆಯಲ್ಲಿ ನಾವು ನೋಡೋದಾದ್ರೆ ಶನಿಗ್ರಹ 10 ಗುಣ ಅಧಿಕ್ ದೂರ ಹೈ. ನಮ್ಮ ಭೂಮಿಗಿಂತ ಇನ್ನೂ ಅದು ಏನಾಗಿದೆಯಪ್ಪ ಅಂದ್ರೆ ಶನಿಗ್ರಹ 10 ಪಟ್ಟು ಹೆಚ್ಚು ದೂರದಲ್ಲಿದೆ. ಓಕೆ, इसे दूरबीन के बिना कोरी आंखों से भी आकाश में पहचाना जा सकता है. ಇದನ್ನ ದೂರದರ್ಶಕದ ಹೊರತಾಗಿ, दूरबीन का मतलब क्या होता है? दूरदर्शक. दूरदर्शक ಅಂದ್ರೆ ಟೆಲಿಸ್ಕೋಪ್, ಗೊತ್ತಿದೆ ಅಲ್ವಾ. ಟೆಲಿಸ್ಕೋಪ್ ಇಲ್ಲದಲೇ ನಾವು ಬರಿಗಣ್ಣಲ್ಲಿ ಅಂದ್ರೆ ತೆರೆದ ಕಣ್ಣಲ್ಲಿ ನಾವು ಆಕಾಶದಲ್ಲಿ ಇದನ್ನ ಐಡೆಂಟಿಫೈ ಮಾಡಬಹುದು, ಗುರುತಿಸಬಹುದಾಗಿದೆ ಈ ಒಂದು ಗ್ರಹವನ್ನು. ಈ ಒಂದು ಮೊದಲನೇ ಪ್ಯಾರದಲ್ಲಿರ್ತಕ್ಕಂಥ ಇಷ್ಟೆಲ್ಲ ಅಂಶ ನಿಮಗೆಲ್ಲ ಅರ್ಥವಾಯ್ತಲ್ಲ ಮಕ್ಕಳೇ. ಈಗ ನಾವು ನಂತರ ನೋಡಿ, हमारी पौराणिक कथाओं के अनुसार शनि महाराज सूर्य के पुत्र है. ನಮ್ಮ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಶನಿ ಮಹಾರಾಜ ಸೂರ್ಯದೇವನ ಮಗ, ಸನ್ ಅಂತೇಳಿ ನಾವೆಲ್ಲ ತಿಳಿದಿದ್ದೀವಿ ಅಲ್ವಾ. ಶನಿ ಕೋ ಶನಿಶ್ಚರ್ ಕೇತೆ ಹೇ. ನಮ್ಮ ಪೌರಾಣಿಕ ಹಿನ್ನೆಲೆ ಅನುಸಾರದಲ್ಲಿ ಶನಿಯನ್ನ ಶನಿಶ್ಚರ್ ಅಂತಲೂ ಕೂಡ ಕರೀತಾರೆ. ಆಕಾಶ ಕಿ ಗೋಲೆ ಪರ್ ಯಹ ಗ್ರಹ ಬಹು ಧೀಮಿ ಗತಿ ಸೆ ಚಲ್ತಾ ದಿಖಾಯಿ ದೇತಾ ಹೈ. ಆಕಾಶದಲ್ಲಿ ಇದು ಆಕಾಶದ ಒಂದು ವ್ಯಾಪ್ತಿಯಲ್ಲಿ ಇದೆ. ಏನಪ್ಪಾ ಅಂದ್ರೆ ಈ ಗ್ರಹ ಬಹಳ ನಿಧಾನಗತಿಯಲ್ಲಿ, ಬಹಳ ಮಂದಗತಿಯಲ್ಲಿ ಚಲಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಕಾಣಬಹುದು. इसलिए प्राचीन काल के लोगों ने इसे ಶನೈಚರ್ ನಾಮ್ ದಿಯಾತ. ಹಾಗಾಗಿ ಇದು ನಿಧಾನವಾಗಿ ಮೂವ್ ಆಗ್ತಾ ಇರ್ತಕ್ಕಂಥ ಒಂದು, ಚಲಿಸ್ತಕ್ಕಂಥ ಒಂದು ರೀತಿಗೆ ಜನಗಳಿದನ್ನ ಶನೈಚರ್ ಅಂತಲೂ ಕೂಡ ಹೆಸರನ್ನ ಕೊಟ್ಟಿದ್ದಾರೆ.
ಶನೈಚರ का अर्थ होता है ಶನೈಚರನ ಅರ್ಥ ಏನಾಗಿದೆಯಪ್ಪ ಅಂದ್ರೆ ಧೀಮಿ ಗತಿ से चलने वाला ನಿಧಾನಗತಿಯಲ್ಲಿ ಮೂವ್ಮೆಂಟ್ ಆಗ್ತಕ್ಕಂಥ ಒಂದು ಗ್ರಹ ಅಂತೇಳಿ ನಾವು ತಿಳಿತೀವಿ ನೋಡಿ. ಇದು ಟೆಲಿಸ್ಕೋಪ್ ಅನ್ನು ನಾವು ನೋಡ್ತಾ ಇದ್ದೀವಿ, ದುರ್ಬೀನು, ಇದರಿಂದ ಕೂಡ ಇದರ ಹೊರತಾಗಿ ಕೂಡ ನಾವು ಶನಿ ಗ್ರಹವನ್ನು ನಾವು ಬರಿಗಣ್ಣಲ್ಲಿ ನೋಡಕ್ ಸಾಧ್ಯ ಇದೆ ಅಂತೇಳಿ. ಇಲ್ಲಿ ನೋಡಿ ಗ್ರಹಗಳೆಲ್ಲ ಇದಾವೆ, ನಮ್ಮ ಭೂಮಿ ಇದೆ, ಮತ್ತೆ ಸೂರ್ಯ ಇದೆ, ಅನೇಕ ಗ್ರಹಗಳಿದಾವಲ್ವಾ, ಯುರೇನಸ್, ನೆಪ್ಚೂನು, ಗುರುಗ್ರಹ, ಬುಧ ಗ್ರಹ, ಇವೆಲ್ಲ ನೋಡ್ತೀವಿ ಮಕ್ಕಳೇ. ಈಗ ನಾವು ಮುಂದೆ ಹೋಗೋಣ. ಈ ಒಂದು ಮೊದಲನೇ ಪುಟದಲ್ಲಿರ್ತಕ್ಕಂಥ 2 ಪ್ಯಾರಾಗ್ರಾಫ್ ಅಲ್ಲಿ ಏನು ವಿಷಯವನ್ನು ನಾವು ಚರ್ಚೆ ಮಾಡಿದ್ವೋ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು ನಮಗೆ ಪಠ್ಯಪುಸ್ತಕದಲ್ಲಿ ಮತ್ತೆ ಪರೀಕ್ಷೆಗಳಲ್ಲಿ ಕೂಡ ನಾವು ನೋಡಬಹುದಾಗಿದೆ. ಅಂತ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಏಕವಾಕ್ಯ में उत्तर लिखी. ಸೌರಮಂಡಲ का सबसे बड़ा ग्रह कौन सा है? ಸೌರಮಂಡಲದ ಎಲ್ಲದಕ್ಕಿಂತ ದೊಡ್ಡ ಗ್ರಹ ಯಾವುದಾಗಿದೆ? ಇದಕ್ಕೆ ನಾವು ಉತ್ತರವನ್ನು ಬರೆಯೋಣ. ಹೇಳಿದ್ರಲ್ವಾ? ಓಕೆ, ಉತ್ತರ सौरमंडल का सबसे बड़ा ग्रह बृहस्पति है. ಬೃಹಸ್ಪತಿ ಅಂದ್ರೆ ಗುರುಗ್ರಹ ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ ಮಕ್ಕಳೇ? ಬೃಹಸ್ಪತಿ ಹೈ. ಇದು ಇಷ್ಟು ಒಂದು ವಾಕ್ಯದಲ್ಲಿ ನಮಗೆ ಇಲ್ಲಿ ಕೌನ್ಸಾ शब्द प्रश्ना पद है, इसके लिए उत्तर पद क्या है? बृहस्पति. लिखने से इस उत्तर कंप्लीट होता है. समझ में आ गया? ಮುಂದೆ ಹೋಗೋಣ ಮಕ್ಕಳೇ. ನೋಡಿ ಮತ್ತೊಂದು ಪ್ರಶ್ನೆ ಇಲ್ಲಿದೆ, ಸೌರಮಂಡಲ में ಶನಿ ಗ್ರಹ का स्थान क्या है? ಸೌರಮಂಡಲದಲ್ಲಿ ಅಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಶನಿ ಗ್ರಹದ ಒಂದು ಸ್ಥಾನ ಏನಾಗಿದೆ ಅಂತೇಳಿ ನಾವೆಲ್ಲ ಈಗ ನಾವು ಚರ್ಚೆ ಮಾಡಿದ್ವಿ. ಏನಾಗಿದೆ? ಓಕೆ, ಹೇಳ್ತಾ ಇದ್ರಲ್ವಾ? ವೆರಿ ಗುಡ್. ಇದರ ಉತ್ತರವನ್ನು ನಾವೀಗ ನೋಡೋದಕ್ಕೆ ಬರೆಯೋದಕ್ಕೆ ಮೊದಲಾಗಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಚಿತ್ರನೂ ಕೂಡ ಇದೆ ನೋಡಿ. ಇಲ್ಲಿ ಸೌರಮಂಡಲ ಅಂದ್ರೆ ಸೂರ್ಯ ಇದೆ, ಇದರ ಒಂದು ಸುತ್ತ ಇರತಕ್ಕಂಥ ಒಂದು ವಾತಾವರಣ ಪರಿಧಿಗೆ ನಾವು ಸೌರಮಂಡಲ ಅಂತ ಕರಿತೀವಿ. ಇಲ್ಲಿ ಅನೇಕ ಗ್ರಹಗಳು ಸೂರ್ಯನನ್ನು ಸುತ್ತುವರಿತವೆ, ಸೂರ್ಯನನ್ನ ಸುತ್ತಾಗ್ತವೆ. ಆ ಸೂರ್ಯನ ಒಂದು ಪರಿಭ್ರಮಣೆಯಲ್ಲಿ ಇಲ್ಲಿ ನಮಗೆ ಶನಿ ಗ್ರಹ ಎಷ್ಟನೇ ಸ್ಥಾನದಲ್ಲಿದೆ? दूसरा बड़ा ग्रह है. उत्तर लिखना. सौरमंडल में शनि ग्रह दूसरा स्थान है. दूसरा स्थान है अर्थात दूसरा ಸ್ಥಾನ ಹೈ ಅಂದ್ರೆ ಎರಡನೇ ಗ್ರಹ ಆಗಿದೆ ಅಲ್ವಾ ಮಕ್ಕಳೇ? ಈಗ ನಾವು ಮುಂದೆ ಹೋಗೋಣ. ನೋಡಿ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ, ಒಂದು ವಾಕ್ಯದ ಪ್ರಶ್ನೆಯಾಗಿ, ಪೃಥ್ವಿ और सूर्य में कितना फासला है? ಭೂಮಿ ಮತ್ತು ಸೂರ್ಯನ ಒಂದು ಅಂತರ ಎಷ್ಟಿದೆ? ಕಿತನಾ ಮೀನ್ಸ್ ಎಷ್ಟು, ಫಾಸ್ಲಾ ಅಂತರ, ಇವುಗಳ ನಡುವೆ ಇರತಕ್ಕಂಥ ಒಂದು ಡಿಸ್ಟೆನ್ಸ್ ಎಷ್ಟಿದೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಓಕೆ, ಉತ್ತರ ಬರೆಯೋಣ. पृथ्वी और सूर्य में करीब 15 करोड़ किलोमीटर है. ಹಲೋ ಮಕ್ಕಳೇ, ನೋಡಿ ಸೂರ್ಯನ ಚಿತ್ರ ಮತ್ತೆ ಭೂಮಿಯ ಚಿತ್ರವನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಅರ್ಥಲ್ಲಿ ಮತ್ತೆ ಸೂರ್ಯನ ನಡುವೆ ಇರತಕ್ಕಂಥ ಒಂದು ಅಂತರ ಎಷ್ಟು ಅಂತ ನಾವಿಲ್ಲಿ ಉತ್ತರ ಬರೆದಿದ್ದೀವಿ. ಪೃಥ್ವಿ और सूर्य में करीब 15 करोड़ किलोमीटर है. ಅಂದಾಜು ಸರಿಸುಮಾರು 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇದೆ ಅಲ್ವಾ? ಅಥವಾ ಕಿಲೋಮೀಟರ್ ಕ ಫಾಸ್ಲಾ ಅಂತಲೂ ಕೂಡ ಬರಿಬೋದು. ಫಾಸ್ಲಾ ವರ್ಡ್ ಅಂದ್ರೆ ನಾವು ಇಲ್ಲಿ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಕಿಲೋಮೀಟರ್ ಕ ಫಾಸ್ಲಾ ಹೈ. ಸಮझ में आ गया? ಅರ್ಥ ಆಯ್ತಲ್ಲ ಮಕ್ಕಳೇ? ಮುಂದೆ ಹೋಗೋಣ.
ಶನಿ ಕಿಸ್ಕಾ ಪುತ್ರ ಹೈ. ಪೌರಾಣಿಕ ಕಥಾಕ್ಕೆ ಅನುಸಾರ, ಪೌರಾಣಿಕ ಹಿನ್ನೆಲೆ ಅನುಸಾರದಲ್ಲಿ ನಾವು ನೋಡೋದಾದ್ರೆ ಶನಿ ಯಾರ ಮಗ ಇಲ್ಲಿ? ಶನಿ ಮಹಾರಾಜ್ ಸೂರ್ಯಕ್ಕೆ ಪುತ್ರ ಹೈ ಅಲ್ವಾ. ನೋಡಿ, ಶನಿ ಸೂರ್ಯಕ್ಕೆ ಪುತ್ರ ಹೈ. ಅಂದ್ರೆ ಕಿಸ್ಕ ಸೂರ್ಯದೇವ್ ಕೆ ಅಲ್ವಾ. ಶನಿ ಸೂರ್ಯಕ್ಕೆ ಪುತ್ರ ಹೈ. ಎಲ್ಲ ಗೊತ್ತಾಯ್ತಲ್ಲ ಮಕ್ಕಳೇ. ನಾವು ಮುಂದೆ ಹೋಗೋಣ. ನೋಡಿ, ಸೂರ್ಯನ ಒಂದು ಚಿತ್ರ ಕೂಡ ನಮಗೆ ಕಾಣ್ತಾ ಇದೆ. ನಾವು ಉತ್ತರವನ್ನು ಕೂಡ ಬರೆದಿದ್ದೀವಿ ಅಲ್ವಾ. ಸೂರ್ಯದೇವನ ಮಗ ಅಂತೇಳಿ ನಾವು ಪೌರಾಣಿಕ ಹಿನ್ನೆಲೆ ನಾವು ಅರ್ಥ ಮಾಡ್ಕೊತಾ ಇದೀವಿ ಅಲ್ವಾ. ओके, शनिचर का अर्थ क्या होता है, अथवा अर्थ क्या है? शनिचर शब्द का अर्थ क्या है? पूरक वचन के अनुसार शनिचर का अर्थ होता है कि धीमी गति से चलने वाला. शनिचर का अर्थ होता है, अर्थ होता है धीमी गति से चलने वाला. ಅಂದ್ರೆ ನಿಧಾನ ಗತಿಯಲ್ಲಿ ನಡೀತಕ್ಕಂತ, ಧೀಮಿ ಗತಿ ಸೆ ಚಲನೆ ವಾಲ, ನಿಧಾನಗತಿಯಲ್ಲಿ ನಡೀತಕ್ಕಂಥ ಚಲಿಸ್ತಕ್ಕಂಥ ಒಂದು ಗ್ರಹ ಆಗಿದೆ ಅಂತೇಳಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಈಗ ನಾವು ಮತ್ತೆ ಇನ್ನೂ ಈ ಶನಿ ಗ್ರಹದ ಬಗ್ಗೆ ಇನ್ನು ಮಹತ್ವಪೂರ್ಣ ಸಂಗತಿಗಳು ನಾವಿಲ್ಲಿ ನೋಡ್ತೀವಿ ಮಕ್ಕಳೇ. ಸುಂದರವಾದ ಒಂದು ಶನಿಗ್ರಹದ ಒಂದು ಚಿತ್ರವನ್ನು ಕೂಡ ನೀವೆಲ್ಲ ಕಣ್ತುಂಬ್ಕೊಳ್ತಾ ಇದ್ದೀರಾ. ಹಾಗೆ ಇಲ್ಲಿ ಶನಿಗ್ರಹದ ಬಗ್ಗೆ ಇನ್ನು ಏನೆಲ್ಲ ಒಂದು ವೈಜ್ಞಾನಿಕ ಅಂಶಗಳಿದಾವೆ, ಸೈಂಟಿಫಿಕ್ ಪಾಯಿಂಟ್ಸ್ಗಳಿದಾವೆ ಅಂತೇಳಿ ನಾವು ಇಲ್ಲಿ ನೋಡೋಣ ಮಕ್ಕಳೇ. ನೋಡಿ, ಲೇಕಿನ್ ಬಾತ್ ಕಿ ಲೋಗೋನೆ ಈ ಶನಿಶ್ಚರಕ್ಕೂ ಶನಿಶ್ಚರ ಬನಾ ಡಾಲ. ಆದ್ರೆ ನಂತರದಲ್ಲಿ ಜನಗಳು ಈ ಶನಿಶ್ಚರನನ್ನ ಶನಿಚರ ಅಂತಲೂ ಕೂಡ ಇವರು ಹೆಸರಿನಿಂದ ಕರೆಯಕ್ಕೆ ಪ್ರಾರಂಭಿಸಿದ್ರು. ಆ ಹೆಸರು ಕೂಡ ಶುರು ಮಾಡಿದ್ದಾರೆ. ಶನಿಚರ ಕ ನಾಮ್ ಲೇತೆ ಹಿ ಅಂಧವಿಶ್ವಾಸಿಯೋ ಕಿರು ಕಾಮ್ನೆ ಲಗ್ತಿ ಹೈ. ಈ ಶನಿಶ್ಚರನ ಹೆಸರನ್ನ ಕೇಳ್ತಲೇ ಮೂಢನಂಬಿಕೆ ಉಳ್ಳವರು, ಅಂದ್ರೆ ಅಂಧವಿಶ್ವಾಸಿಗಳು ಅಂದ್ರೆ ಮೂಢನಂಬಿಕೆ ಉಳ್ಳವರು, ಗೊತ್ತಾಯ್ತಾ. ಈ ಮೂಢನಂಬಿಕೆ ಅಂದ್ರೆ ಭಗವಂತನ ಬಗ್ಗೆ ಒಂದು ಭಯ ಇರ್ತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಭಗವಂತನ ಹೆಸರನ್ನ ಕೇಳ್ತಿದಂಗೆ ಈ ಶನಿ ಅಂತಕ್ಕಂಥ ಒಂದು ಶಬ್ದ ಕೇಳ್ತಲೇ ಅವರ ಒಂದು ಆತ್ಮಗಳು, ರೂಹು ಕ ಮತ್ಲಬ್ ಕ್ಯಾ ಹೋತಾ ಹೈ, ಆತ್ಮ. ರೂಹ್ ಅಂದ್ರೆ ಹೇಳಿ ಆತ್ಮ ಅಂತೇಳಿ. ಈ ಮೂಢನಂಬಿಕೆ ಉಳ್ಳವರ ಆತ್ಮ ಏನಾಗುತ್ತಪ್ಪ ಅಂದ್ರೆ ಕಂಪಿಸುತ್ತೆ, ಶೇಕ್ ಆಗುತ್ತೆ, ಕಂಪನಕ್ಕೊಳಗಾಗುತ್ತೆ. ಕಂಪಿಸು, ಓಕೆ. ಒಂದು ರೀತಿಲಿ ಅಪ್ಪ ಶನಿ ಆತ್ಮ ಅಂದ್ರೆ ಬಹಳ ಕಷ್ಟನಪ್ಪ, ನಮಗೆ ಬಹಳ ತೊಂದರೆ ಕೊಡ್ತಾನೆ ಅಂತೇಳಿ ಆ ರೀತಿ ಅವ್ರು ಕಂಪಿಸ್ತಾರೆ, ಶೇಕ್ ಆಗ್ತಾರೆ ಅಂತೇಳಿ. ಏಕ್ ಬಾರ್ ಯದಿ ಯಹ ಗ್ರಹ ಕಿಸಿ ಕಿ ರಾಶಿ ಮೇ ಪಹುಂಚ್ ಜಾಯೆ तो फिर 7.5 साल तक आखिर उसकी खैर नहीं. ಅಂದ್ರೆ ಇದು ಒಂದ್ಸಾರಿ ಏನಾದ್ರೂ ಈ ಗ್ರಹ ಶನಿ ಗ್ರಹ ಯಾವುದೇ ರಾಶಿಯಲ್ಲಿ ಸೇರ್ಕೊಂಡ್ರೆ ಅಥವಾ ಪ್ರವೇಶ ಮಾಡಿದ್ದೆ ಆದ್ರೆ ಮತ್ತೆ ಅದು 7.5 ವರ್ಷದವರೆಗೂ ಕೂಡ ಅದು ಯಾವುದೇ ರೀತಿಲಿ ಕ್ಷೇಮವಾಗಿರಲ್ಲ. ಆ ರಾಶಿಯಲ್ಲಿರ್ತಕ್ಕಂಥ ಜನಗಳಿಗೆ ಇದು ಹಿತವಲ್ಲ. ಕೈರ್ಕ ಮತ್ಲಬ್ ಹಿತ, ಕೈರ್ ನಹಿ ಹಿತವಲ್ಲ, ಕ್ಷೇಮವಲ್ಲ. ಅಂದ್ರೆ ಒಳಿತಲ್ಲ. ಇದೇನಾದ್ರೂ ನಮ್ಮ ರಾಶಿಯಲ್ಲಿ ಪ್ರವೇಶ ಮಾಡ್ತು ಅಂದ್ರೆ ಬಹಳ ಕೆಟ್ಟ ಸಂದರ್ಭಗಳು, ಕೆಟ್ಟ ಕ್ಷಣಗಳು ನಾವು ಎದುರು ನೋಡ್ಬೇಕಾಗತ್ತೆ ಅಂತೇಳಿ ಜನಗಳಲ್ಲಿ ಒಂದು ಈ ಭೀತಿಯನ್ನು ನಾವು ಇವು ಪೌರಾಣಿಕ ಹಿನ್ನೆಲೆಯಲ್ಲಿ, ನಾವು ಧಾರ್ಮಿಕ ಹಿನ್ನೆಲೆಯಲ್ಲಿ ನಾವು ಕೇಳಿದೀವಲ್ವ ಮಕ್ಕಳೇ. ಈಗ ನಾವು ಮುಂದೆ ನೋಡೋಣ. ಶನಿ ಕೋ ಯದಿ दूरबीन से देखा जाए तो इस ग्रह के चहुओर वलय गोल दिखाई देते हैं. ಇದನ್ನ ನಾವು ದುರ್ಬೀನಿಂದ ಅಂದ್ರೆ ದೂರದರ್ಶಕದಿಂದ, ಟೆಲಿಸ್ಕೋಪ್ ಇಂದ ನಾವು ನೋಡಿದ್ದೆ ಆದ್ರೆ ಈ ಶನಿಗ್ರಹದ ಒಂದು ಸುತ್ತಲೂ, ಚಹೋರ್ ಮೀನ್ಸ್ ಚಾರೋವರ್, ಚಾರೋವರ್ ಸುತ್ತಲೂ ಈ ಶನಿಗ್ರಹದ ಒಂದು ಈ ಸುತ್ತ ಇದೆಯಲ್ಲ, ಈ ಸುತ್ತಲೂ ಆ ವಲಯ ಇದೆ ಅಲ್ವ, ಅಂದ್ರೆ ಆ ಒಂದು ಕ್ಷೇತ್ರ ವ್ಯಾಪ್ತಿ ಇದೆಯಲ್ಲ, ಆ ವ್ಯಾಪ್ತಿಯ ದಿಕಾಯಿ ದೇತೆ ಹೈ, ಆ ಒಂದು ವ್ಯಾಪ್ತಿಯನ್ನು ನಾವು ನೋಡ್ಬೋದು. ಅಂದ್ರೆ ಅದರ ಒಂದು ಸುತ್ತ ಏನೆಲ್ಲ ಒಂದು ವಾತಾವರಣ ಇದೆ, ಅದರ ಬಳೆಗಳನ್ನಾಗ್ಲಿ ನಾವು ನೋಡ್ಬೋದು. ಅಂದ್ರೆ ದೂರದರ್ಶಕದಲ್ಲಿ ನಮಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕಾಣುತ್ತೆ ಮಕ್ಕಳೇ. ಓಕೆ, ಪ್ರಕೃತಿ ने इस ग्रह के गले में खूबसूरत हार
ಡಾಲ್ ದಿಯೆ ಹೈ. ನಿಸರ್ಗ ಅಂತಕ್ಕಂಥದ್ದು ಪ್ರಾಕೃತಿಕವಾಗಿ ಈ ಗ್ರಹದ ಒಂದು ಕೊರಳಿಗೆ, ಗಲೆ ಮೀನ್ಸ್ ಈ ಗ್ರಹದ ಒಂದು ಕೊರಳಿಗೆ ಬಹಳ ಸುಂದರವಾಗಿರ್ತಕ್ಕಂಥ, ಖೂಬ್ಸೂರತ್ ಕ ಮತ್ಲಬ್ ಕ್ಯಾ ಹೋತಾ ಹೈ, ಬಹು ಸುಂದರ್. ಖೂಬ್ಸೂರತ್ ಅಂದ್ರೆ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಹಾರವನ್ನ, ಅಂದ್ರೆ ಒಂದು ರಿಂಗ್ ಅನ್ನ, ಗೊತ್ತಾಯ್ತಾ ನೋಡಿ. ಈ ಗ್ರಹದ ಸುತ್ತ ಒಂದು ರಿಂಗ್ ಇದೆ ಅಲ್ವಾ, ಒಂದು ಬಳೆ ಆಕೃತಿಲಿ ನಾವು ನೋಡ್ತಾ ಇದ್ದೀವಿ. ನಿಮಗೆ ವಿಜ್ಞಾನದಲ್ಲಿ, ಸೈನ್ಸಲ್ಲಿ ನಿಮಗೆ ಸೈನ್ಸ್ ಟೀಚರ್ ಇದ್ರ ಬಗ್ಗೆ ಬಹಳ ವಿಸ್ತಾರವಾದ ವಿಷಯವನ್ನು ನಿಮಗೆ ಹೇಳಿರ್ತಾರೆ, ನೀವೆಲ್ಲ ಕೇಳಿರ್ತೀರಲ್ಲ ಮಕ್ಕಳೇ. शनि के इन वलयों या कंकड़ों ने इस ग्रह को सौरमंडल का सबसे सुंदर एवं मनोहर ग्रह बनाया है. ಈ ಶನಿಯ ಈ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಥವಾ ಇದರ ಬಳೆ ಇದೆಯೋ, ಕಂಕಣ ಮೀನ್ಸ್ ಬಳೆ, ಗೊತ್ತಾಯ್ತಾ, ಆ ಒಂದು ರಿಂಗ್ ಇದೆ ಅಲ್ವಾ, ಆ ರಿಂಗ್ ಈ ಗ್ರಹವನ್ನ ಸೌರಮಂಡಲತೆ, ಸೌರವ್ಯೂಹದಲ್ಲೇ ಒಂದು ಅತ್ಯಂತ ಸುಂದರವಾದ ಮತ್ತೆ ಆಕರ್ಷಕವಾದ ಒಂದು ಗ್ರಹ ಅಂತವಾಗಿ ಇದು ಕ್ರಿಯೇಟ್ ಮಾಡಿದೆ, ಸೃಷ್ಟಿ ಮಾಡಿದೆ ಅಲ್ವಾ ಮಕ್ಕಳೇ. ವಸ್ತುತಃ ಶನಿ ಸೌರಮಂಡಲಕ ಸರ್ವಾಧಿಕ ಸುಂದರ. ಅಂದ್ರೆ ವಾಸ್ತವವಾಗಿ ನೈಜವಾಗಿ ಹೇಳ್ಬೇಕಂದ್ರೆ ಶನಿ ಗ್ರಹ ಸೌರಮಂಡಲದಲ್ಲೇ ಬಹಳ ಅತ್ಯಂತ ಸುಂದರವಾದ ಗ್ರಹ ಅಂತೇಳಿ ನಾವೆಲ್ಲರೂ ತಿಳಿದಿದ್ದೀವಿ. ಹಾಗೆ ಕೂಡ ವೈಜ್ಞಾನಿಕವಾಗಿ ಕೂಡ ಇದು ಸಾಬೀತಾಗಿದೆ ಅಲ್ವಾ ಮಕ್ಕಳೇ. ಮುಂದೆ ಹೋಗೋಣ. ಅಷ್ಟು ವಿಷಯದ ಬಗ್ಗೆ ನಾವು ವಿಚಾರ ಮಾಡಿದಾಗ ನಮಗೆ ಕೆಲವು ಪ್ರಶ್ನೆಗಳು ಕೇವಲ ಒಂದು ವಾಕ್ಯದ ಪ್ರಶ್ನೆಗಳು ಮಾತ್ರ ಇಲ್ಲಿ ಪೂರಕ ವಾಚನದಲ್ಲಿ ನಾವು ನೋಡ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. 2-3 ವಾಕ್ಯದಲ್ಲೂ ಕೂಡ 3-4 ಅಂಕಗಳು ಕೂಡ ಕೇಳ್ತಕ್ಕಂಥ ವಿಚಾರಗಳು ಈ ಪಾಠದಲ್ಲಿ ನಮಗೆ ದೊರೆಯುತ್ತೆ. ಅಂತ ಒಂದು ಪ್ರಶ್ನೆಯಲ್ಲಿ 2-3 वाक्य में उत्तर लिखिए. एक प्रश्न है, शनि सौरमंडल का सर्वाधिक सुंदर ग्रह है कैसे. ಶನಿ ಸೌರಮಂಡಲದ ಅತ್ಯಂತ ಸರ್ವಾಧಿಕ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಿನ ಒಂದು ಸುಂದರವಾದ ಗ್ರಹ ಆಗಿದೆ ಹೇಗೆ. ಈ ಪ್ರಶ್ನೆ ನಮಗೆ SLC ಬೋರ್ಡ್ ಎಕ್ಸಾಮ್ ಅಲ್ಲಿ ಏಪ್ರಿಲ್ 2022ರಲ್ಲಿ ಕೇಳಲಾಗಿತ್ತು 2-3 ಅಂಕಗಳಿಗೆ. ಅಥವಾ ಇದೇ ಪ್ರಶ್ನೆಯನ್ನು ಮತ್ತೊಂದು ರೂಪದಲ್ಲಿ ಯಾವ ತರ ಕೇಳಲಾಗಿದೆ, ಸ್ವಲ್ಪ ಒಂಚೂರು ಅಷ್ಟೇ ಚೇಂಜಸ್ ಇದೆ. ಶನಿ ಏಕ್ ಸುಂದರ ಗ್ರಹ, ಸೆಂಟೆನ್ಸ್ ಕೊಟ್ಬಿಟ್ಟು ಕೈಸೆ, ಹೇಗೆ ಅದು ಸುಂದರವಾದ ಗ್ರಹ ಅಂತೇಳಿ ಏಪ್ರಿಲ್ 2019ರ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಮಕ್ಕಳೇ. ಚೆನ್ನಾಗಿ ಅರ್ಥ ಆಗ್ತದೆ ಅಲ್ವಾ. ಈ ಉತ್ತರವನ್ನು ನಾವು ನೋಡ್ಬೋದು. ಉತ್ತರ ನೀವು ಎಕ್ಸ್ಪ್ಲನೇಷನ್ ಅಲ್ಲಿ ಅರ್ಥ ಮಾಡ್ಕೊಂಡ್ರಿ. ಮತ್ತೆ ಇಲ್ಲಿ ನಿಮಗೆ ಆನ್ಸರ್ ಕಾಣ್ತಾ ಇದೆ. इस ग्रह के चहुओर वलय गोल दिखाई देते हैं. प्रकृति ने इस ग्रह के गले में खूबसूरत हार डाल दिए हैं. ಈ ಗ್ರಹದ ಒಂದು ಸುತ್ತಮುತ್ತಲ ಒಂದು ವ್ಯಾಪ್ತಿ ಅಥವಾ ವಲಯದಲ್ಲಿ, ಆ ಸುತ್ತಲೂ ಗೋಲಾಕೃತಿಯಲ್ಲಿ ಕಾಣತಕ್ಕಂಥ ಒಂದು ವಲಯದಲ್ಲಿ ಪ್ರಕೃತಿ ಏನ್ ಮಾಡಿದೆ, ಸುಂದರವಾದ ಒಂದು ಬಳೆಯನ್ನ ಕೂಡ ಇದು ಹಾಕಿದೆ. ಜೊತೆಗೆ ಶನಿಕೀನು ವಲಯೋ ಯಾ ಕಂಕಣೋನೆ ಇಸ್ ಗ್ರಹಕ್ಕೂ ಸೌರಮಂಡಲಕ ಸಬ್ಸೆ ಸುಂದರ ಏವಂ ಮನೋಹರ್ ಗ್ರಹ ಬನಾಯ. ಎಲ್ಲದಕ್ಕಿಂತ ಸುಂದರವಾದ ಒಂದು ಗ್ರಹವಾಗಿ ಇದನ್ನ ಈ ಬಳೆಗಳು ಪ್ರಕೃತಿಯೇ ನಿರ್ಮಾಣ ಮಾಡಿದೆ. ವಸ್ತುತಃ ಶನಿ ಸೌರಮಂಡಲಕ ಸರ್ವಾಧಿಕ ಸುಂದರ ಗ್ರಹ. ಅರ್ಥ ಆಯ್ತಲ್ಲ ಮಕ್ಕಳೇ. ಮುಂದೆ ಹೋಗೋಣ. ಮತ್ತೊಂದು ಪ್ರಶ್ನೆಯಲ್ಲಿದೆ, 2-3 ವಾಕ್ಯದ ಪ್ರಶ್ನೆಯಾಗಿ ಜೂನ್ 2015ರಲ್ಲಿ ಕೇಳಿರ್ತಕ್ಕಂಥ ಇದು ಪ್ರಶ್ನೆ. 3-4 ಅಂಕಗಳ ಪ್ರಶ್ನೆ. ಪ್ರಶ್ನೆ ಸ್ವರೂಪ ಹೇಗಿದೆ ನೋಡಿ. ಶನೈಚರ का क्या अर्थ है. शनैचर शब्द का अर्थ क्या है, ಇದರ ಅರ್ಥ ಏನಾಗಿದೆ. इस ग्रह के बारे में लोगों की अंधविश्वास क्या है. ಆ ಶಬ್ದ, ಶನೈಚರ ಶಬ್ದದ ಒಂದು ಅರ್ಥ ಏನು, ಮತ್ತೆ ಈ ಗ್ರಹದ ಬಗ್ಗೆ ಜನಗಳಲ್ಲಿರ್ತಕ್ಕಂಥ ಒಂದು ಮೂಢನಂಬಿಕೆ ಏನು, ಒಂದು ತಪ್ಪು ತಿಳುವಳಿಕೆ ಏನು ಅಂತೇಳಿ ನಾವು ಉತ್ತರದಲ್ಲಿ ಯಾವ ರೀತಿ ಬರೀಬೇಕಾಗುತ್ತೆ. ನಾವೆಲ್ಲ ಪಾಠದಲ್ಲಿ ಚರ್ಚಿಸಿರ್ತಕ್ಕಂಥ ಅನೇಕ ಅಂಶಗಳಲ್ಲಿ ಇಷ್ಟು ಅಂಶವನ್ನು ನಾವು ಬರೀಬೇಕಾಗತ್ತೆ. ಶನಿ ಕೋ ಶನೈಶ್ಚರ್ कहते हैं. ಶನಿಯನ್ನ ಶನೈಶ್ಚರ ಅಂತೇಳಿ ಕರೀತಾರೆ. ಶನೈಶ್ಚರ ಅರ್ಥ ಹೋತಾ ಹೈ ಧೀಮಿ ಗತಿ ಸೆ ಚಲನೆ ವಾಲ. ಶನೈಶ್ಚರ ಶಬ್ದದ ಅರ್ಥ ಏನಾಗತ್ತಪ್ಪ ಅಂದ್ರೆ ನಿಧಾನಗತಿಯಲ್ಲಿ ಚಲಿಸ್ತಕ್ಕಂಥ ಗ್ರಹ ಆಗಿದೆ. ಬಾದ್ ಮೇ ಲೇಕಿನ್ ಲೋಗೋನೆ ಇಸ್ ಶನೈಶ್ಚರಕ್ಕೂ ಶನಿಶ್ಚರ ಬನಾ ಡಾಲ. ಜನಗಳಿದನ್ನ ಏನಾಗಿ ಹೆಸರನ್ನ ಇಲ್ಲಿ ಉಪಯೋಗಿಸ್ತಾರಪ್ಪ ಅಂದ್ರೆ ಶನಿಚರ್ ಅಂತಲೂ ಕೂಡ ಕರೆಯತೊಡಗ್ತಾರೆ. ಶನಿಚರ್ ಕ ನಾಮ್ ಲೇತೆ ಹೇ ಅಂಧವಿಶ್ವಾಸಿಯೋಂ ಕಿ ರೂಹ್ ಕಾಂಪ್ನೆ ಲಗ್ತಿ ಹೇ. ಶನೈಶ್ಚರನ ಒಂದು ಹೆಸರು ಕೇಳ್ತಲೇ ಮೂಢನಂಬಿಕರ ಒಂದು ಆತ್ಮಗಳು, ಅವರ ಒಂದು ಸೋಲ್ ಏನಾಗುತ್ತಪ್ಪ ಅಂದ್ರೆ ಶೇಕ್ ಆಗುತ್ತೆ. एक बार यदि एक ग्रह किसी की राशि में पहुंच जाए तो फिर 1.5 साल तक उसकी खैर नहीं. ಅಂದ್ರೆ ಒಂದು ಬಾರಿ ಇದೇನಾದ್ರೂ ಯಾವುದೇ ರಾಶಿಯಲ್ಲಿ ಪ್ರವೇಶ ಮಾಡಿದ್ದೇ ಆದ್ರೆ ಮತ್ತೆ ಇದು 7.5 ವರ್ಷದವರೆಗೂ ಅವರಿಗೆ ಒಳತನ ಉಂಟು ಮಾಡಲ್ಲ, ಕ್ಷೇಮವಾಗಿರೋದಕ್ಕೆ ಬಿಡಲ್ಲ ಅಂತೇಳಿ
ಈ ತರ ಒಂದು ತಪ್ಪು ಅಭಿಪ್ರಾಯ ಅಥವಾ ಭಾವನೆ ಅಂತಕ್ಕಂಥದ್ದು, ಮೂಢನಂಬಿಕೆ ಅಂತಕ್ಕಂಥದ್ದು ಅನೇಕ ಜನಗಳಲ್ಲಿ ಮನೆ ಮಾಡಿದೆ ಅಲ್ವಾ. ಮುಂದೆ ಹೋಗೋಣ. ಈಗ ನಾವು ಇನ್ನೂ ಏನೆಲ್ಲ ಒಂದು ಶನಿಗ್ರಹದ ಬಗ್ಗೆ ವಿಚಾರಗಳನ್ನು ನಾವು ತಿಳಿತಾ ಹೋಗ್ತೀವಿ ನೆಕ್ಸ್ಟ್ ಪ್ಯಾರಾಗಳಲ್ಲಿ. ಈಗ ನಮಗೆ ಕಾಣ್ತಾ ಇದೆ ನೋಡಿ. ताज़ी जानकारी के अनुसार बृहस्पति ಯುರೇನಸ್ और नेपच्यून की इर्द गिर्द भी वलय है. ಅಂದ್ರೆ ಪ್ರಸ್ತುತ ತಿಳುವಳಿಕೆ ಅನುಸಾರ ಬೃಹಸ್ಪತಿ ಗುರುಗ್ರಹ ಅದ ಯುರೇನಸ್ ಮತ್ತೆ ನೆಪ್ಚೂನ್ ನ ಒಂದು ಅಕ್ಕಪಕ್ಕದ ವಲಯಗಳಾಗಿದ್ದಾವೆ. ಅಂದ್ರೆ ಸೀಮೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವು ಯುರೇನಸ್ ಮತ್ತೆ ನೆಪ್ಚೂನ್ ನ ಒಂದು ಅಕ್ಕಪಕ್ಕದ ಒಂದು ಗ್ರಹ ಆಗಿದೆ. ಯಾವುದೋ ಈ ಶನಿಗ್ರಹ ಬೃಹಸ್ಪತಿ ಮತ್ತೆ ಯುರೇನಸ್ ಮತ್ತೆ ನೆಪ್ಚೂನು, ಬೃಹಸ್ಪತಿ ಯುರೇನಸ್ ನೆಪ್ಚೂನ್ ಈ ಗ್ರಹಗಳ ಒಂದು ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಗ್ರಹ ಆಗಿದೆ. ಪರಂತು ಶನಿ ಕೇವಲ ಜ್ಯಾದಾ ವಿಸ್ತೃತ और ಸ್ಪಷ್ಟ है. ಆದರೆ ಇಲ್ಲಿ ಶನಿಯ ಒಂದು ಕಾರ್ಯಕ್ಷೇತ್ರ ಅಥವಾ ಅದರ ಒಂದು ಸುತ್ತಮುತ್ತಲ ಒಂದು ವಲಯ ಇದೆ ಅಲ್ವಾ, ಕ್ಷೇತ್ರ ಇದೆ ಅಲ್ವಾ, ಆ ಕ್ಷೇತ್ರ ಹೆಚ್ಚಿಗೆ ವಿಸ್ತಾರವಾಗಿದೆ ಮತ್ತೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಇದು ಏನಾಗ್ತಾ ಇದೆ, ಮೂವ್ಮೆಂಟ್ ಆಗ್ತಾ ಇದೆ. शनि की अद्भुत वलय और इसकी अन्य अनेक विशेषताओं के बारे में विस्तृत जानकारी हमें आधुनिक काल में ही मिली है. ಈ ಶನಿ ಗ್ರಹದ ಬಗ್ಗೆ ಈ ಒಂದು ಇದರ ಒಂದು ಅದ್ಭುತವಾದ ಒಂದು ವಲಯ ಇದೆ ಅಲ್ವಾ, ವಲಯ ಅಂದ್ರೆ ಆ ಗ್ರಹದ ಸುತ್ತ ಇರತಕ್ಕಂಥ ಒಂದು ಬಳೆ ಇದೆ ಅಲ್ವಾ, ಆ ಒಂದು ರಿಂಗು ಮತ್ತೆ ಅದರ ಇನ್ನು ಬೇರೆ ಬೇರೆ ವಿಶೇಷತೆಗಳು ಏನೆಲ್ಲ ಸ್ಪೆಷಲ್ ಇದೆ ಅದ್ರ ಬಗ್ಗೆ ವಿಸ್ತೃತವಾದ ಅಂದ್ರೆ ವಿಸ್ತಾರವಾದ ಒಂದು ತಿಳುವಳಿಕೆ ನಮಗೆ ಈ ಒಂದು ಮಾಡರ್ನ್ ಸಿಚುಯೇಷನ್ ಅಲ್ಲಿ ಅಂದ್ರೆ ಆಧುನಿಕ ಕಾಲದಲ್ಲಿ ನಮಗೆ ವಿಜ್ಞಾನಿಗಳ ಮೂಲಕ ನಮಗೆ ಬಹಳಷ್ಟು ವಿಷಯ ಸಿಕ್ಕಿದೆ. शनि ग्रह अत्यंत मंदगति से करीब 30 वर्षों में सूर्य का एक चक्कर लगाता है. ಶನಿ ಗ್ರಹ ಬಹಳ ನಿಧಾನಗತಿಯಿಂದ ಸರಿಸುಮಾರು 30 ವರ್ಷಗಳವರೆಗೆ ಸುದೀರ್ಘವಾದ ಒಂದು ಪಯಣ ಇದು. ಅಂದ್ರೆ ಅಷ್ಟು ಸ್ಲೋ ಮೂಮೆಂಟ್ ಅಲ್ಲಿ ಇದು ಸೂರ್ಯನನ್ನ ಒಂದು ಸುತ್ತ ಹಾಕೊಂಬರುತ್ತೆ. ನಮ್ಮ ಭೂಮಿ ಒಂದು ಸುತ್ತ ಹಾಕೊಂಬರೋದಕ್ಕೆ ಎಷ್ಟು ದಿನಗಳು ಅಂತೇಳಿ ನೀವೆಲ್ಲ ವಿಜ್ಞಾನದಲ್ಲಿ ತಿಳ್ಕೊಂಡಿದ್ದೀರ. ಆ ಒಂದು ಆಧಾರದ ಮೇಲೆ ನಾವು ವರ್ಷಗಳನ್ನ ನಾವು ಗಣನೆ ಮಾಡಿದ್ದೀವಿ. 365 ದಿವಸ ತಾಣುತ್ತಲ್ವರ ನಮ್ಮ ಭೂಮಿ ಸೂರ್ಯನನ್ನ ಸುತ್ತ ಹಾಕೊಂಬರೋದಕ್ಕೆ, ಒಂದು ರೌಂಡ್ ಬರೋದಕ್ಕೆ. ಆದರೆ ಇದು ಬಹಳ ಅತಿ ದೀರ್ಘ ಸಮಯವನ್ನು ತಾಣುತ್ತೆ. ಬರೀ 30 ವರ್ಷಗಳಿದು ಬೇಕು ಸೂರ್ಯನ ಒಂದು ರೌಂಡ್ ಹಾಕೊಂಬರಕ್ಕೆ. ಚಕ್ಕರ್ ಲಗಾತಾ है मीन्स ತಿರುಗೋದಕ್ಕೆ ಅಥವಾ ಸುತ್ತ ಹಾಕೊಂಬರೋದಕ್ಕೆ. इसलिए साल भर के अंतर के बाद भी आकाश में शनि की स्थिति में कोई विशेष परिवर्तन नहीं दिखाई देता. ಆದ್ರಿಂದ ವರ್ಷ ಪೂರ್ತಿ ಈ ರೀತಿ ಸುತ್ತೋದ್ರಿಂದ ಈ ಒಂದು ನಡುವಿನ ಒಂದು ಅಂತರ ಇದೆ ಅಲ್ವಾ, ಡಿಸ್ಟೆನ್ಸ್, ನಡುವೆ ಇರತಕ್ಕಂಥ ಒಂದು ಗ್ಯಾಪ್, ಅಂತರ का मतलब क्या होता है, ಗ್ಯಾಪ್. ಈ ಒಂದು ಗ್ಯಾಪ್ ತರುವಾಯ ಶನಿಯ ಒಂದು ಸ್ಥಿತಿ ಇಲ್ಲಿ ನಮಗೆ ಯಾವುದೇ ಒಂದು ವಿಶೇಷವಾದ ಒಂದು ಚೇಂಜಸ್ ಅನ್ನ ನಮಗೆ ಕಾಣಕ್ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಇದ್ದ ಜಾಗದಲ್ಲೇ ಇದು ಜಾಸ್ತಿ ಸಮಯ ಇರೋದ್ರಿಂದ ಅಂತ ಒಂದು ಚೇಂಜಸ್ ಅನ್ನ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಏಕ್ ರಾಶಿ ಮೇ ಕರೀಬ್ 2.5 साल तक रहता है. ಇದು ವೈಜ್ಞಾನಿಕವಾಗಿ ಹೇಳೋದಂದ್ರೆ ಒಂದು ರಾಶಿಯಲ್ಲಿ ಅಂದ್ರೆ ಅಲ್ಲಿ ಆಕಾಶದಲ್ಲಿ ಅನೇಕ ಗ್ರಹಗಳ ಜೊತೆಯಲ್ಲಿ ನಕ್ಷತ್ರಗಳು ಕೂಡ ಇದ್ದಾವೆ. ಆ ನಕ್ಷತ್ರಗಳ ಒಂದೊಂದು ಗುಂಪನ್ನ ಅಥವಾ ಅವುಗಳ ಒಂದು ಖಗೋಳಶಾಸ್ತ್ರಜ್ಞರು ಅದರದೇ ಆದ ಒಂದು ರೀತಿಯಲ್ಲಿ ಒಂದೊಂದು ಇಷ್ಟು ನಕ್ಷತ್ರಗಳಿಗೆ ಇಷ್ಟು ರಾಶಿ, ಈ ತರ ರಾಶಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಆ ರಾಶಿಯಲ್ಲಿ ಇದು ಸಂಚರಿಸಬೇಕಾದ್ರೆ ಅಂದಾಜು 2.5 ವರ್ಷದವರೆಗೂ ಅದು ಇರುತ್ತೆ ಅಂತೇಳಿ ಹೇಳ್ತಾರೆ. ಗೊತ್ತಾಯ್ತಾ ಮಕ್ಕಳೇ? ಈಗ ಮುಂದೆ ಹೋಗೋಣ. ಶನಿ ಗ್ರಹ ಸೂರ್ಯ ಸೆ ಪೃಥ್ವಿ ಕಿ ಅಪೇಕ್ಷಾ ಕರೀಬ್ 10 ಗುಣ ಅಧಿಕ ದೂರ ಹೈ. ಶನಿ ಗ್ರಹ ಸೂರ್ಯನಿಗಿಂತ ಭೂಮಿ ಪ್ರತಿಯಾಗಿ ಸರಿಸುಮಾರು ಅಂದಾಜು 10 ಪಟ್ಟು ಹೆಚ್ಚು ದೂರದಲ್ಲಿದೆ. ಅಂದ್ರೆ ಸೂರ್ಯ ಮತ್ತೆ ಭೂಮಿಯ ನಡುವಿನ ಒಂದು ಅಂತರ ಕಡಿಮೆ ಇದೆ. ಹಾಗಾಗಿ ನಮಗೆ ಸೂರ್ಯನ ಬೆಳಕು ನಮಗೆ ಯಥೇಚ್ಛವಾಗಿ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಜೀವರಾಶಿಗಳು ನಾವು ನೀವೆಲ್ಲ ಇರೋದಕ್ಕೆ ಇಲ್ಲಿ ಬಹಳ ಸೂರ್ಯ ಶಕ್ತಿ ಬಹಳ ನಮಗೆ ಹೆಲ್ಪ್ ಮಾಡ್ತಾ ಇದೆ. ಅದೇ ಶನಿಗ್ರಹ ಸೂರ್ಯನಿಂದ ಇನ್ನೂ ಬಹಳ ನಮ್ಮ ಭೂಮಿಗಿಂತಲೂ ಬಹಳ ದೂರದಲ್ಲಿ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯಲ್ಲಿ ಸೂರ್ಯನ ಒಂದು ಶಕ್ತಿ ಅಂದರೆ ಪವರ್ ಇರ್ತಕ್ಕಂಥ ಸೂರ್ಯನಿಂದ ಸಿಗ್ತಕ್ಕಂಥ ಒಂದು ಅನೇಕ ಏನು ಡಿ ವಿಟಮಿನ್ ಅಂತ ಕರಿತೀವಲ್ವ ಅವೆಲ್ಲ ದೊರೆಯಲ್ಲ. ಮತ್ತು ಜೀವರಾಶಿಗಳು ಶನಿಗ್ರಹದಲ್ಲಿ ನೆಲೆಯಾಗೋದಕ್ಕೆ ಇದು ಒಂದು ರೀತಿಯಲ್ಲಿ ಕಷ್ಟದಾಯಕವಾದ ಒಂದು ವಿಚಾರ ಅಂತೇಳಿ. ಮಕ್ಕಳೇ, इसलिए बहुत कम
सूर्य ताप उस ग्रह तक पहुंचता है ಹಾಗಾಗಿ ಸೂರ್ಯನ ಒಂದು ಶಾಖ ಇದೆಯಲ್ಲ ತಾಪ ಸೂರ್ಯ ತಾಪ का मतलब क्या होता है ಸೂರ್ಯ ತಾಪ ಅಂದ್ರೆ ಸೂರ್ಯನ ಒಂದು ಶಾಖದ ಒಂದು ತಾಪ ಈ ಗ್ರಹದ ಮೇಲೆ ಕಡಿಮೆ ಬೀಳುತ್ತೆ ಕಡಿಮೆ ಸ್ಥಿತಿಯಲ್ಲಿ ರೀಚ್ ಆಗುತ್ತೆ ಹಾಗಾಗಿ ಪೃಥ್ವಿ ಕಾ ಮಾತ್ರ ಸವಾಯಿಸ ಅಂದ್ರೆ ಭೂಮಿಯಲ್ಲಿ 100ನೇ 1 ಭಾಗದಷ್ಟು ಈ ಗ್ರಹ ಇರ್ತಕ್ಕಂಥ ಗ್ರಹ ಆಗಿದೆ ಅಂದ್ರೆ ಅಷ್ಟು 100ನೇ 1 ಭಾಗದಷ್ಟು ದೂರದಲ್ಲಿ ಇದು ನೆಲೆಯಾಗಿರ್ತಕ್ಕಂಥದ್ದು इसलिए शनि के वायुमंडल का तापमान 0 के नीचे ಆದ್ರಿಂದ ಶನಿಯ ಒಂದು ವಾಯುಮಂಡಲ ಇದೆ ಅಲ್ವಾ ಆ ವಾಯುಮಂಡಲ ಒಂದು ತಾಪಮಾನ 0 ಕೆಳಗಡೆ ಅಂದ್ರೆ 0 ಇಂದ ಕೆಳಗಡೆ ಅಂದ್ರೆ 150 ಸೆಂಟಿಗ್ರೇಡ್ 150 ಡಿಗ್ರಿ ಸೆಲ್ಸಿಯಸ್ ಗೊತ್ತಾಯ್ತಾ ಈ 150 ಡಿಗ್ರಿ ಸೆಂಟಿಗ್ರೇಡ್ನ ಒಂದು ಅಕ್ಕಪಕ್ಕ ಗ್ರಹ ಇರುತ್ತದೆ ಶನಿ ಏಕ ಅತ್ಯಂತ ठंडा ग्रह इसलिए ಆದ್ದರಿಂದ ಇದು ಶನಿ ಗ್ರಹ ಬಹಳ ಅತ್ಯಂತ ತಣ್ಣನೆ ಗ್ರಹ ಕೂಲ್ ಆಗಿರ್ತಕ್ಕಂಥ ಒಂದು ಗ್ರಹ ಅಂತೇಳಿ ನಾವು ಕರೀಬಹುದು ಕೂಲ್ ಪ್ಲಾನೆಟ್ ಅಂತೇಳಿ ನಾವು ಕರೀಬಹುದು ಮಕ್ಕಳೇ ಅರ್ಥವಾಯ್ತಲ್ಲ ಬಹಳಷ್ಟು ವಿಷಯಗಳು ನಮಗೆ ಈ ಪಾಠದಲ್ಲೂ ಇದೆ ಹಾಗೆ ವಿಜ್ಞಾನ ವಿಷಯದಲ್ಲೂ ಕೂಡ ನೀವು ತಿಳ್ಕೊಂತೀರ ನೋಡಿ ಈ ಒಂದು ಶನಿ ಗ್ರಹ ಹಾಗಾಗಿ ಎಷ್ಟು ತಂಪಾಗಿರೋದ್ರಿಂದ ಆ ಗ್ರಹ ಬಹಳ ಕೂಲಾಗಿ ಕಾಣುತ್ತೆ ಅಲ್ವಾ ನೋಡ್ತಾ ಇದ್ರಲ್ವಾ ಮುಂದೆ ಹೋಗೋಣ इधर ಬಗ್ಗೆ ನಮಗೆ ಒಂದು ವಾಕ್ಯದ ಒಂದು ಪ್ರಶ್ನೆ ಇದೆ ನೋಡಿ सूर्य का एक चक्कर लगाने में शनि को कितना समय लगता है ಸೂರ್ಯನನ್ನ ಒಂದು ಸುತ್ತು ಬರೋದಕ್ಕೆ ಶನಿಗೆ ಎಷ್ಟು ಸಮಯ ಹಿಡಿಯುತ್ತೆ ನಾವೆಲ್ಲ ಚರ್ಚೆ ಮಾಡದಂತೆ ನಿಮಗೆಲ್ಲ ಗೊತ್ತಾಗಿದೆ ಅಲ್ವಾ ಓಕೆ ವೆರಿ ಗುಡ್ ಆನ್ಸರ್ उत्तर मैं भी यहाँ लिखूंगा देखिए ನಾನು ಕೂಡ ಈಗ ಆನ್ಸರ್ ಅನ್ನು ಇಲ್ಲಿ ಬರಿತೀನಿ ನೋಡಿ सूर्य का एक चक्कर लगाने में शनि को यहाँ तक प्रश्न में है ಇಲ್ಲಿವರೆಗೂ ನಮಗೆ ಪ್ರಶ್ನೆಯಲ್ಲಿರತಕ್ಕಂಥ ಪದಗಳೇ ಇದು ನಮಗೆ ಕೇವಲ ಇಲ್ಲಿ ಕಿತ್ನಾ ಅಂತಕ್ಕಂಥ ಒಂದು ಶಬ್ದಕ್ಕೆ ನಾವು ಉತ್ತರವನ್ನು ಬರೀಬೇಕಾಗುತ್ತಲ್ವಾ सूर्य का एक चक्कर लगाने में शनि को करीब अप्रॉक्सिमेट अल्वा अंदाजु 30 साल अथवा वर्ष 30 वर्ष लगते हैं 30 ವರ್ಷಗಳು ಹಿಡಿಯುತ್ತೆ ಅಂದ್ರೆ ನಮಗೆ ಗೊತ್ತಾಯ್ತಲ್ವಾ ಸೂರ್ಯನ ಒಂದು ರೌಂಡ್ ಹಾಕೊಂಬರೋದಕ್ಕೆ ಶನಿ ಗ್ರಹಕ್ಕೆ ಬರೋಬ್ಬರಿ 30 ವರ್ಷಗಳ ಒಂದು ಸುದೀರ್ಘ ಸಮಯನ ತಾಣುತ್ತೆ ನೋಡಿ ಮಕ್ಕಳೇ ಅಲ್ವಾ ಈಗ ನಾವು ಮುಂದೆ ಹೋಗೋಣ ಮತ್ತೊಂದು ಪ್ರಶ್ನೆ 7ನೇ ಪ್ರಶ್ನೆ ಆಗಿಲ್ಲಿ ಶನಿ ಏಕ ರಾಶಿ में कितने सालों तक रहता है ಶನಿ ಒಂದು ರಾಶಿಯಲ್ಲಿ ಎಷ್ಟು ವರ್ಷಗಳವರೆಗೆ ಇರುತ್ತೆ ಎಷ್ಟು ವರ್ಷಗಳವರೆಗೆ ಇರುತ್ತೆ ಅಂತೇಳಿ ನಾವೆಲ್ಲ ಈಗ ನೋಡಿದ್ವಿ ಅಲ್ವಾ वैज्ञानिकों के अनुसार विज्ञानिಗಳ ಅನುಸಾರ शनि एक राशि में शनि एक राशि में 2.5 साल ಅಂದ್ರೆ 2.5 year ಅಲ್ವಾ 2.5 ವರ್ಷಗಳವರೆಗೆ 2.5 साल तक रहता है 2.5 ವರ್ಷಗಳವರೆಗೆ ಇರ್ತದೆ ಇಷ್ಟು ಉತ್ತರ ಅಲ್ವಾ ಬಹಳ ಸರಳವಾದ ಪ್ರಶ್ನೆ ಸರಳವಾದ ಉತ್ತರವನ್ನು ನಾವು ಬರೆದಾಗ 1 ಅಂಕಗಳು ನಮಗೆ ಸಿಗುತ್ತೆ ಮತ್ತೊಂದು ಪ್ರಶ್ನೆ ಇದೆ ಒಂದು ವಾಕ್ಯದ ಪ್ರಶ್ನೆಯಲ್ಲಿ ಒಂದು ಅಂಕದ ಪ್ರಶ್ನೆಯಾಗಿ ಬಹುತ್ ಕಮ್ ಸೂರ್ಯ ತಾಪ್ ಕಿಸ್ ಗ್ರಹ ಪರ್ ಹೋತಾ ಹೈ ಬಹಳ ಕಡಿಮೆ ಸೂರ್ಯನ ಒಂದು ತಾಪ ಅಂದ್ರೆ ಸೂರ್ಯನ ಒಂದು ಹೀಟ್ ಅಂತಕ್ಕಂಥದ್ದು ಯಾವ ಗ್ರಹದ ಮೇಲೆ ಇರುತ್ತೆ ಯಾವ ಗ್ರಹ ನಾವು ಯಾವ ಗ್ರಹದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವೋ ಆ ಗ್ರಹದ ಒಂದು ಪಾಠದ ಶೀರ್ಷಿಕೆಯಲ್ಲಿ ನಮಗೆ ಪ್ರಾರಂಭದಲ್ಲಿ ಬರುತ್ತೆ ಅಲ್ವರಾ ಓಕೆ उत्तर बहुत कम सूर्यताप ಬಹಳ ಕಡಿಮೆ ಸೂರ್ಯತಾಪ ಒಂದು ಶಾಖ ತಾಪ किस ग्रह पर शनि ग्रह पर ಅಲ್ವರಾ शनि ग्रह पर होता है
ಎಲ್ಲ ಬರೀತಿರಲ್ಲ ಮಕ್ಕಳೇ. ಈ ಪ್ರಶ್ನೆಗಳು ಬಂದರೆ ನೀವು ಆರಾಮ್ಸೆ ಬರೆಯೋದನ್ನು ಚೆನ್ನಾಗಿ ಬರೆದು ಅಭ್ಯಾಸ ಮಾಡಿ ಅಲ್ವಾ. ಹೆಚ್ಚಿಗೆ ಬರೆದಷ್ಟು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಶಬ್ದಗಳು, ಕಾಗುಣಿತ ಎಲ್ಲದರಲ್ಲಿ ನಿಮಗೆ ಕ್ಲಿಯರ್ ಆದಾಗ ಸರಾಗವಾಗಿ ಆನ್ಸರ್ ಬರೀತೀರ. ಹಾಗೆ ಈಸಿಯಾಗಿ ವ್ಯಾಲ್ಯೂಯೇಟರ್ಸ್ ನಿಮಗೆ ರೈಟ್ ಅಂತೇಳಿ ಮಾರ್ಕ್ಸ್ ಹಾಕೊಂಡು ಹೋಗ್ತಾರೆ. ನಿಮಗೆ ಒಳ್ಳೆ ಸ್ಕೋರಿಂಗ್ ಬಂದು ಭಾಳ ನಿಮಗೆ ರಿಸಲ್ಟ್ ನೋಡಿದಾಗ ಭಾಳ ಸಂತೋಷ ಆಗುತ್ತಲ್ಲ ಮಕ್ಕಳೇ. ಇನ್ನು ನಮಗೆ ಈಗ ಮತ್ತೆ ಏನೆಲ್ಲ ಒಂದು ವಿಷಯಗಳನ್ನ ನಾವು ಈ ಶನಿಗ್ರಹದ ಬಗ್ಗೆ ತಿಳಿಬಹುದು ಅಂತೇಳಿ ನಮಗೆ ಈ ಪಾಠದಲ್ಲಿ ನಾವು ಈಗ ನೋಡ್ತಾ ಇದೀವಿ ಮಕ್ಕಳೇ. ಓಕೆ, ನೋಡಿ ಮಕ್ಕಳೇ, ಬೃಹಸ್ಪತಿ ಕಿ ತರ ಶನಿಕ ವಾಯುಮಂಡಲ್ ಬಿ. ವಿದ್ಯಾರ್ಥಿಗಳೇ, ಇಲ್ಲಿ ಬೃಹಸ್ಪತಿಯ ರೀತಿ ಅಂದ್ರೆ ಗುರುಗ್ರಹದ ರೀತಿ ಶನಿಯ ಒಂದು ವಾಯುಮಂಡಲ ಇದೆ ಅಲ್ವಾ. ಆ ಒಂದು ವಾಯುಮಂಡಲದಲ್ಲಿ ಏನೆಲ್ಲ ಒಂದು ನಮಗೆ ಅಂಶಗಳನ್ನು ನಾವು ನೋಡ್ಬೋದಾಗಿದೆ. ಹೈಡ್ರೋಜನ್, ನೀವೆಲ್ಲ ವಿಜ್ಞಾನದಲ್ಲಿ ಇವುಗಳ ಒಂದು ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರಾ. ಹೈಡ್ರೋಜನ್ ಮತ್ತೆ ಹೀಲಿಯಮ್ಮು, ಮೀಥೇನ್ ತಥಾ ಅಮೋನಿಯಾ ಗೈಸೋನ್ಸೆ ಬನಾ ಹೈ. ಈ ಒಂದು ಶನಿಯ ಒಂದು ವಾಯುಮಂಡಲ ಯಾವೆಲ್ಲ ಒಂದು ಅಂಶಗಳಿಂದ ಅದು ಸೃಷ್ಟಿಯಾಗಿದೆ. ಹೈಡ್ರೋಜನ್ನು ಮತ್ತೆ ಹೀಲಿಯಮ್ಮು, ಮೀಥೇನ್ ಮತ್ತೆ ಅಮೋನಿಯಾ ಈ ಗ್ಯಾಸ್ಗಳಿಂದ ಅದು ಸೃಷ್ಟಿಯಾಗಿದೆ. ಶನಿ ಕಿ ಸತಹ ಕೆ ಬಾರೆ ಮೇ ಹಮೆ ಕೋಯಿ ಜಾನಕಾರಿ ನಹಿ ಹೈ. ಶನಿಯ ಒಂದು ಮೇಲ್ಮೈ ಇದೆ ಅಲ್ವಾ, ಈ ಶನಿಗ್ರಹದ ಒಂದು ಮೇಲ್ಭಾಗ ಗೊತ್ತಾ. ಸತಹ ಕ ಮತ್ಲಬ್ ಕ್ಯಾ ಹೋತಾ ಹೈ, ಮೇಲ್ಮೈ. ಸತಹ ಅಂದ್ರೆ ಏನ್ ಹೇಳಿ, ಮೇಲ್ಮೈ. ಈ ಮೇಲ್ಮೈ ಬಗ್ಗೆ ನಮಗೆ ಯಾವುದೇ ಒಂದು ತಿಳುವಳಿಕೆ ನಮಗೆ ಈಗ ಇಲ್ಲ, ಲಭ್ಯ ಇಲ್ಲ. ಯಾಕಪ್ಪ ಅಂದ್ರೆ ಅದು ಬಹಳ ದೂರದಲ್ಲಿರೋದ್ರಿಂದ ಅಲ್ಲಿವರೆಗೂ ರೀಚ್ ಆಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡೋದಕ್ಕಿನ್ನೂ ಬಹಳ ಕಷ್ಟ ಸಾಧ್ಯವಾಗಿದೆ. हम केवल इसकी चमकीले बाहरी वायुमंडल को ही देख सकते हैं. ನಾವು ಕೇವಲ ಅದರ ಹೊರಗಿರ್ತಕ್ಕಂಥ ಔಟ್ಸೈಡ್ ಗ್ರಹದ ಸುತ್ತ ಇರ್ತಕ್ಕಂಥ ಒಂದು ಏನಿದೆ ಹೊಳಿತಕ್ಕಂಥ, ಚಮಕಿಲೆ ಮೀನ್ಸ್ ಹೊಳೆಯುವ, ಶೈನಿಂಗ್ ಬಾಹರಿ ವಾಯುಮಂಡಲ, ಅದರ ಒಂದು ಹೊರಗಿನ ಒಂದು ಹೊಳಿತಕ್ಕಂಥ ಒಂದು ವಾಯುಮಂಡಲವನ್ನೇ ಮಾತ್ರ ನಾವು ನೋಡ್ಬೋದಾಗಿದೆ. ಇನ್ನು ಅದರ ಒಂದು ಗೋಳ ಇದೆ ಅಲ್ವಾ, ಆ ಗೋಳವನ್ನು ನಾವು ಪೂರ್ತಿಯಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಶನಿಗೆ ಕೇಂದ್ರ ಭಾಗ ಮೇ, ಆ ಶನಿಯ ಒಂದು ಕೇಂದ್ರ ಭಾಗ ಅಂದ್ರೆ ಶನಿಗ್ರಹದ ಒಂದು ಮಧ್ಯಭಾಗದಲ್ಲಿ, ಸೆಂಟರ್ ಪಾರ್ಟ್ ಅಲ್ಲಿ, ಆ ಶನಿಗ್ರಹದ ಒಂದು ಮಧ್ಯಭಾಗದಲ್ಲಿ ನಮಗೆ ಯಾವ ತರ ಇದೆ, ಟೋಸ್ ಗುಟಲಿ ಹೋನಿ ಚಾಹಿಯೇ. ಈ ತರ ಒಂದು ಅಂದಾಜು ಮಾಡಬಹುದು, ಗೆಸ್ ಮಾಡಬಹುದು. ಅಂದ್ರೆ ಟೋಸ್ ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥ, ಗುಟಲಿ ಯಾವುದೋ ಒಂದು ವಸ್ತು ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಒಂದು, ನಮಗೆ ಭೂಗ್ರಹದ ಅರ್ಧ ಭಾಗವನ್ನು ನಿಮಗೆ ತೋರಿಸಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಮೇಲ್ಪದರವನ್ನು ಏನಂತ ಕರೀತಾರೆ, ಅದ್ರ ಕೆಳಗಿನ ಪದರವನ್ನು ಏನಂತ ಕರೀತಾರೆ, ಮತ್ತೆ ಕೇಂದ್ರ ಭಾಗವನ್ನು ಏನಂತ ಕರೀತಾರೆ ಅಂತೇಳಿ ನಿಮ್ಗೆ ಗೊತ್ತಿದೆ. ಅದೇ ತರ ಪ್ರತಿ ಗ್ರಹಗಳು ಕೂಡ ಮೇಲ್ಭಾಗ, ನಂತರದ ಅದ್ರ ಕೆಳಭಾಗ ಮತ್ತೆ ಮಧ್ಯಭಾಗದಲ್ಲಿ ಏನೆಲ್ಲ ಇರುತ್ತೆ ಅಂತ ಅಲ್ವ ಮಕ್ಕಳೇ. ನೋಡಿ, ಲೇಕಿನ್ ಚಂದ್ರಮ, ಮಂಗಲ್ या शुक्र की तरह शनि की सतह पर उतर पाना आदमी के लिए संभव नहीं होगा. ಅಂದ್ರೆ ನಾವು ಇದುವರೆಗೂ ನಾವು ಚಂದ್ರಲೋಕಕ್ಕೆ ಹೋಗಿದ್ದೀವಿ, ಮತ್ತೆ ಮಂಗಳ ಗ್ರಹವನ್ನ ಮತ್ತೆ ಶುಕ್ರ ಗ್ರಹವನ್ನ ನಾವು ರೀಚ್ ಮಾಡಿ ಬಂದಿರತಕ್ಕಂಥ ಒಂದು ಸಾಧನೆ ಮನುಷ್ಯರಿಗೆ ಈಗ ವಿಜ್ಞಾನಿಗಳ ಮೂಲಕ ನಮಗೆ ಬಹಳ ಸಾಧ್ಯ ಆಗಿದೆ. ಆದರೆ ಈ ಗ್ರಹಗಳಿಗೆ ಹೋದಂಗೆ ನಾವು ಶನಿಗ್ರಹದ ಒಂದು ಮೇಲ್ಮೈಗೆ ಹೋಗ್ಬಿಟ್ಟು ನಾವು ಇಳಿದಿರ್ತಕ್ಕಂಥದ್ದು ಮನುಷ್ಯನಿಗೆ ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ. ಯಾಕಪ್ಪ ಅಂದ್ರೆ ಅಷ್ಟು ದೂರದಲ್ಲಿದೆ. ಜೊತೆಗೆ ಅಲ್ಲಿವರೆಗೂ ಹೋಗೋದಕ್ಕೆ ನಮಗೆ ಇನ್ನು ಬಹಳ ಏನೆಲ್ಲ ಒಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೂರಕವಾದ ಒಂದು ಇನ್ನು ವಿಜ್ಞಾನಿಗಳು ಸಂಶೋಧನೆಯಲ್ಲಿ ತೊಡಗಿದ್ದಾರೆ ಅಲ್ವಾ ಮಕ್ಕಳೇ. ಶನಿಯ ಒಂದು ಮೇಲ್ಮೈನಲ್ಲಿ ಉತ್ತರ್ಪಾನ ಇಳಿಯುವುದು ಆದ್ಮಿ ಕೆಲೆಯ ಮನುಷ್ಯನಿಗೆ ಸಂಭವ ನಹಿ ಹೋಗ, ಸಾಧ್ಯ ಆಗಿಲ್ಲ ಅಲ್ವಾ. ಈಗ ನಾವು ಮುಂದೆ ನೋಡೋಣ. ಅಭಿ 2 ದಶಕ್ ಪಹಲೆ ತಕ್ ಶನಿ ಕೆ 10 ಉಪಗ್ರಹ ಖೋಜೈತೆ. ಅಂದ್ರೆ ಇನ್ನು 2 ದಶಕಗಳ ಮೊದಲು, ಅಂದ್ರೆ 20 ವರ್ಷಗಳ ಮೊದಲು ಶನಿಯ ಒಂದು 10 ಉಪಗ್ರಹಗಳನ್ನ ಸಂಶೋಧನೆ ಮಾಡಿದರು, ಹುಡುಕಿದ್ರು. ಶನಿಗ್ರಹಕ್ಕೆ 10 ಉಪಗ್ರಹಗಳಿದಾವೆ, ನಮ್ಮ ಚಂದ್ರನಂತೆ 10 ಉಪಗ್ರಹಗಳಿವೆ. ಲೇಕಿನ್ ಅವ್ ಶನಿಕೆ ಉಪಗ್ರಹಕ್ಕೆ ಸಂಖ್ಯೆ. ಆದ್ರೆ ಈಗ 20 ವರ್ಷದ ಮೊದಲು ಅಂದ್ರೆ 2 ದಶಕಗಳ ಮೊದಲು 10 ಗ್ರಹಗಳನ್ನು ನಾವು ವಿಜ್ಞಾನಿಗಳ ಮುಖಾಂತರ ಸರ್ಚ್ ಆಗಿತ್ತು. ಈಗ ನಾವು ಸದ್ಯದಲ್ಲಿ ಮತ್ತೆ 7 ಹೊಸ ಗ್ರಹಗಳನ್ನ ಹುಡುಕಿದ್ರು, ಅಂದ್ರೆ ಸಿಕ್ಕಿದಾಗ ಒಟ್ಟು ಟೋಟಲ್ 17 ಇದಕ್ಕೆ ಉಪಗ್ರಹಗಳಿದಾವೆ ಅಂತೇಳಿ ನಮಗೆ ಗೊತ್ತಾಯ್ತು. ಪਹੁಂಚ ಗಯಿ ಹೈ ಧರ್ತಿ ಸೆ ಬೇಜೆ ಗಯೆ ಸ್ವಚಾಲಿತ ಅಂತರಿಕ್ಷಯಾನ್ ಪಯೋನೀರ್ ತಥಾ ವಾಯ್ಸರ್. ಈ ಒಂದು ಹೆಚ್ಚುವರಿ 7 ಉಪಗ್ರಹಗಳು ನಮಗೆ ಹೆಂಗೆ ಗೊತ್ತಾಯ್ತಪ್ಪ ಅಂದ್ರೆ ಭೂಮಿಯಿಂದ ಕಳಿಸಲಾಗಿರ್ತಕ್ಕಂಥ ಒಂದು ಸ್ವಯಂ ಚಾಲಿತ, ಅಂದ್ರೆ ಅದರ
ಅದಕ್ಕೆ ಅದೇ ಚಾಲು ಆಗ್ತಕ್ಕಂಥ ಅದಷ್ಟಕ್ಕೆ ತಾನೇ ಕೆಲಸ ಮಾಡ್ತಕ್ಕಂಥ, ಯಾವುದೇ ರೀತಿಯಲ್ಲಿ ಆ ಒಂದು ಗ್ರಹದಲ್ಲಿ ಯಾವುದೇ ಮನುಷ್ಯರಾಗಲಿ ಹೋಗಿರ್ತಕ್ಕಂಥದ್ದಿಲ್ಲ. ಪಯನೀರ್ ಮತ್ತು ವಾಯ್ಜರ್ ಅಂತಕ್ಕಂಥ ಶನಿಯ ಸಮೀಪದಲ್ಲಿರ್ತಕ್ಕಂಥ ಎರಡು ಉಪಗ್ರಹಗಳು. ಅಂತರಿಕ್ಷಯಾನದಲ್ಲಿ ಪಯನೀರ್ ತಥಾ ವಾಯ್ಜರ್ ಶನಿಗೆ ನಜ್ದೀಕ್ ಪೌಂಚೆ ಶನಿಯ ಸಮೀಪ ಹೋಗಿ ತಲುಪಿದ್ವು. ಅವ್ರು ಇನ್ಹಿ की जरिए ಇವುಗಳ ಮೂಲಕನೇ ಇಸ್ ಗ್ರಹಕ್ಕೆ ಸಾತ್ ನಯೆ ಉಪಗ್ರಹ ಕೋಜೆ ಗಯೆ. ಇವುಗಳ ಮುಖಾಂತರ ಪಯನೀರ್ ಮತ್ತು ವಾಯ್ಜರ್ ಈ ಎರಡು ಉಪಗ್ರಹಗಳ ಮೂಲಕನೇ ನಮಗೆ 7 ಹೊಸ ಉಪಗ್ರಹಗಳು ನಮಗೆ ಸರ್ಚ್ ಆಗಿ ನಮಗೆ ಗೊತ್ತಾಯ್ತು. ಶನಿಗೆ ಅವ್ರು ಬಿ ಕುಚ್ ಚಂದ್ರ ಹೋ ಸಕ್ತೆ ಹೈ. ಇಷ್ಟಲ್ದಲೇ ಇನ್ನೂ ಕೂಡ ಶನಿ ಗ್ರಹಕ್ಕೆ ಮತ್ತು ಕೆಲವು ಚಂದ್ರರಿದ್ದಾರೆ ಅಂದರೆ ಉಪಗ್ರಹಗಳು ಇನ್ನೂ ಜಾಸ್ತಿ ಇದ್ದಾವೆ ಅಂತೇಳಿ ನಾವು ಮುಂದೆ ಗೆಸ್ ಮಾಡ್ಬೋದು ಮಕ್ಕಳೇ. ಓಕೆ, ಅರ್ಥ ಆಯ್ತಾ? ಮುಂದೆ ಹೋಗೋಣ. ನೋಡಿ, ಇನ್ನೂ ಬಹಳಷ್ಟು ವಿಷಯಗಳನ್ನು ನಾವಿಲ್ಲಿ ಶನಿ ಗ್ರಹದ ಒಂದು ಈ ಪೂರಕ ಪಾಠದಲ್ಲಿ ತಿಳಿತಾ ಹೋಗ್ತಾ ಇದ್ದೀವಿ. ಈಗ ನೋಡಿ, शनि का सबसे बड़ा चंद्र टाइटन सौरमंडल का सर्वाधिक महत्वपूर्ण और दिलचस्प उपग्रह है. ಅಂದ್ರೆ ಶನಿಯ ಒಂದು ಉಪಗ್ರಹಗಳಲ್ಲಿ ಎಲ್ಲದಕ್ಕಿಂತ ದೊಡ್ಡ ಒಂದು ಚಂದ್ರ ಅಂದ್ರೆ ಉಪಗ್ರಹ ಯಾವುದಪ್ಪ ಅಂದ್ರೆ ಟೈಟಾನ್ ಅಂತಕ್ಕಂಥದ್ದು. ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ಹೆಸರು ಇದು, ಗೊತ್ತಾ? ಒಂದೊಂದು ಉಪಗ್ರಹಕ್ಕೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಚಂದ್ರ ಅಥವಾ ಉಪಗ್ರಹ ಯಾವುದಪ್ಪ ಅಂದ್ರೆ ಟೈಟಾನ್. ಈ ಸೌರಮಂಡಲದಲ್ಲೇ ಬಹಳ ಹೆಚ್ಚು ಇಂಪಾರ್ಟೆನ್ಸ್ ಆಗಿರ್ತಕ್ಕಂಥ ಮತ್ತು ದಿಲ್ಚಸ್ಪ್ ಅಂದರೆ ಮನೋಹರ್, ಬಹಳ ಆಕರ್ಷಕವಾಗಿ ಸುಂದರವಾಗಿ ಕಾಣ್ತಕ್ಕಂಥ ಒಂದು ಉಪಗ್ರಹ ಅಂತೇಳಿ ಡಿಸೈಡ್ ಆಗಿದೆ. ಟೈಟನ್ ಹಮಾರೆ ಚಂದ್ರ ಸೇ ಬಿ ಕಾಫಿ ಬಡಾ ಹೈ. ನಮ್ಮ ಭೂಗ್ರಹಕ್ಕೆ ಪ್ರಾಕೃತಿಕವಾಗಿರ್ತಕ್ಕಂಥ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಉಪಗ್ರಹ ಯಾವುದು? ಚಂದ್ರ. ಆ ಚಂದ್ರನಿಗಿಂತಲೂ ಕೂಡ ಸಾಕಷ್ಟು ದೊಡ್ಡದಾಗಿದೆ ಇದು. ಅಂದರೆ ಚಂದ್ರನಿಗಿಂತ ನೋಡಿ ನಮ್ಮ ಮೂನ್ ಇದೆ ಅಲ್ವಾ, ಇಲ್ಲಿ ಈ ಮೂನ್ಗಿಂತಲೂ ಕೂಡ ಈ ಚಂದ್ರನಿಗಿಂತಲೂ ಕೂಡ ಈ ಟೈಟಾನ್ ಅಂತಕ್ಕಂಥ ಈ ಉಪಗ್ರಹ ಇದೆ ಅಲ್ವಾ, ಇದು ಬಹಳ ಹೆಚ್ಚು ದೊಡ್ಡದಾಗಿದೆ. ನೋಡಿ ಮಕ್ಕಳೇ, ಇಸ್ಕ ವ್ಯಾಸ್ 5150 ಕಿಲೋಮೀಟರ್. ಇದರ ಒಂದು ವಿಸ್ತೀರ್ಣ ಅಂದರೆ ಇದರ ಒಂದು ಸುತ್ತಳತೆ ಎಷ್ಟಪ್ಪ ಅಂದರೆ 5150 ಕಿಲೋಮೀಟರ್ ವಿಸ್ತಾರವನ್ನು ಒಳಗೊಂಡಿದೆ ಈ ಒಂದು ಟೈಟಾನ್ ಉಪಗ್ರಹ. ಶನಿಗ್ರಹದ ಈ ಒಂದು ಚಂದ್ರ ನಮ್ಮ ಚಂದ್ರನಿಗಿಂತ ಎಷ್ಟು ಬೃಹತ್ತಾಗಿದೆ ಅಂತೇಳಿ ನಮಗೆ ಗೊತ್ತಾಯಿತು. ಅಭಿ ಕುಚ್ ಸಾಲ್ ಪಹಲೆ ತಕ್ ಟೈಟನ್ ಕೋ ಹಿ ಸೌರಮಂಡಲ ಕ ಸಬ್ಸೆ ಬಡಾ ಉಪಗ್ರಹ ಸಮಜಾ ಜಾತಾತ. ಅಂದರೆ ಇನ್ನೂ ಕೆಲವು ವರ್ಷಗಳ ಮೊದಲಿನವರೆಗೂ ನಾವು ಟೈಟನ್ನೇ ಈ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಸೌರಮಂಡಲದಲ್ಲಿ ಇರ್ತಕ್ಕಂಥ ದೊಡ್ಡ ಉಪಗ್ರಹ ಅಂತೇಳಿ ನಾವು ತಿಳಿದಿದ್ರೆ ಎಲ್ಲರೂ. ಆದರೆ ಪರಂತು ವಾಯ್ಜರ್ ಯಾನ್ ಕಿ ಕೋಜ್ ಬೀನ್ಸೆ, ವೈಜರ್ ಯಾನದ ಮುಖಾಂತರ ವೈಜರನ್ನ ಕಳಿಸಿದ ತರುವಾಯ ಒಂದು ದೂರದರ್ಶಕದ ಮುಖಾಂತರ ಪತಾ ಚಲಾ ಹಾಕಿ ಗೊತ್ತಾಗಿದ್ದೇನಪ್ಪ ಅಂದ್ರೆ ಬೃಹಸ್ಪತಿ ಕಾ ಗೈನಿಮೀಡ್ ಉಪಗ್ರಹ, ಈ ಬೃಹಸ್ಪತಿಯ ಒಂದು ಉಪಗ್ರಹ ಇದೆ, ಚಂದ್ರ ಇದೆ. ಆ ಚಂದ್ರನೇ ಎಲ್ಲದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡದು. ಸೌರಮಂಡಲ ಕ ಸಬ್ಸೆ ಬಡಾ ಉಪಗ್ರಹ ಹೈ. ಸೌರಮಂಡಲದಲ್ಲಿ ಟೈಟನ್ ಅಲ್ಲ, ಟೈಟನ್ ಅನ್ನ ಹೊರತಾಗಿ ಇನ್ನೊಂದಿದೆ. ಯಾವುದ್ರದ್ದು? ಅದು ಗುರುಗ್ರಹದ್ದು. ಗ್ಯಾನಿಮೀಡ್ ಅಂತಕ್ಕಂಥದ್ದು ನಮ್ಮ ಚಂದ್ರನಿಗಿಂತ ಅಂದರೆ ಟೈಟಾನ್ಗಿಂತಲೂ ಕೂಡ ಬಹಳ ದೊಡ್ಡದಾಗಿರ್ತಕ್ಕಂಥ ಬೃಹತ್ತಾಗಿರ್ತಕ್ಕಂಥ ಒಂದು ಉಪಗ್ರಹ ಅಂತೇಳಿ ಗೊತ್ತಾಯ್ತು ಮಕ್ಕಳೇ, ಅಲ್ವಾ? ಈಗ ನೋಡಿ, ಶನಿ ಕಿ ಸತಹ ಪರ್ ಅಂತರಿಕ್ಷಯಾನಕ್ಕೂ ಉತಾರ್ನ ಅಥವಾ ಸಂಭವ ನಹಿ ಹೈ. ಈ ಶನಿಯ ಮೇಲ್ಮೈ ಮೇಲೆ ಅಂತರಿಕ್ಷಯಾನವನ್ನು ಇಳಿಸೋದು ಕೂಡ ಸಾಧ್ಯ ಇಲ್ಲ. ಪರಂತು ಟೈಟನ್ ಕಿ ಸತಹ ಪರ್ ಅಂತರಿಕ್ಷಯಾನಕ್ಕೂ ಉತ್ತಾರ ಜಾಸಕ್. ನಾವೆಲ್ಲ ತಿಳ್ಕೊಂಡ್ವಿ ಶನಿಯ ಒಂದು ಗ್ರಹದ ಮೇಲೆ ನಾವು ಇದುವರೆಗೂ ಕೂಡ ಮನುಷ್ಯ ಇಳಿಯಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ. ಆದರೆ ಶನಿಯ ಉಪಗ್ರಹ ಇದೆ ಅಲ್ವಾ, ಅಂದರೆ ಶನಿಯ ಒಂದು ಚಂದ್ರ ಇದಾನಲ್ವಾ, ಅಂದರೆ ನಮ್ಮ ಭೂಮಿಯಂತಹ ಒಂದು ಚಂದ್ರ ಇದಾನಲ್ಲ, ಈ ಒಂದು ಟೈಟಾನ್ ಮೇಲೆ ಏನು ಮಾಡಿದಾರಪ್ಪ ವಿಜ್ಞಾನಿಗಳು ಅಂತರಿಕ್ಷವನ್ನ ಅಂದರೆ ಏನು ಸ್ಯಾಟಲೈಟ್ಸನ್ನು ಕಳಿಸಿದ್ದಾರೆ. ಅದು ಇಳಿದಿದೆ, ಇಳಿಸ್ಬೋದಾಗಿದೆ, ಟೈಟಾನ್ ಮೇಲೆ ಇಳಿಸ್ಬೋದು ಅಂತೇಳಿ ಈ ವಿಜ್ಞಾನಿಗಳು ಮಾಹಿತಿಯನ್ನು ಕೊಡ್ತಾರೆ. ಗೊತ್ತಾಯ್ತಲ್ಲ ಮಕ್ಕಳೇ? ಮುಂದೆ ಹೋಗೋಣ. ಉಪಸಂಹಾರ. ಇದುವರೆಗೂ ನಾವು ಶನಿಗ್ರಹದ ಬಗ್ಗೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ. ಈಗ ನಾವು ಕೊನೆಯದಾಗಿ ಉಪಸಂಹಾರ ಅಂದರೆ ಕನ್ಕ್ಲೂಷನ್ ಅಲ್ಲಿ ಏನು ವಿಷಯವನ್ನು ನಾವು ಒಟ್ಟಾರೆಗೆ ಟೋಟಲ್ ಆಗಿ ನಾವು ಅರ್ಥ ಮಾಡ್ಕೋಬಹುದು. ಶನಿಯ ಬಗ್ಗೆ ಇರ್ತಕ್ಕಂಥ ಒಂದು ಏನೆಲ್ಲ ಒಂದು ಸಂಗತಿಗಳಲ್ಲಿ ಎಷ್ಟನ್ನು ನಾವು
ಅರ್ಥ ಮಾಡ್ಕೋಬೇಕು, ಎಷ್ಟನ್ನು ನಾವು ಬಿಡಬೇಕು ಅಂತೇಳಿ ವಿಷಯಗಳಲ್ಲಿ. ಶನಿ ಹಮಾರಿ ಸೌರಮಂಡಲ का एक अद्भुत और सुंदर ग्रह है. ಶನಿ ನಮ್ಮ ಸೌರಮಂಡಲದಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥಂದ್ರೆ ಒಳ್ಳೆ ಆಕರ್ಷಕವಾಗಿರ್ತಕ್ಕಂಥದ್ದು, ಅಂದರೆ ಕ್ಯೂರಿಯಾಸಿಟಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಮತ್ತು ಸುಂದರವಾದ ಗ್ರಹ ಆಗಿದೆ. ಕಿಸಿ ಬಿ ಗ್ರಹಕ್ಕೂ, ಯಾವುದೇ ಗ್ರಹವನ್ನು ನಾವಿಲ್ಲಿ ಈ ಒಂದು ಮೂಢನಂಬಿಕೆಯಲ್ಲಿ ನಾವು ತಿಳಿಬಾರ್ದು. ಶುಭ ಯಾ ಅಶುಭ ಸಮಜನೆಕ ಕೋಯಿ ಭೌತಿಕ ಕಾರಣ, ಯಾವುದೇ ರೀತಿಯಲ್ಲಿ ಭೌತಿಕವಾಗಿ ನಮಗೆ ಇದು ಶುಭ ಗ್ರಹ, ಇದು ಅಶುಭ ಗ್ರಹ, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತೇಳಿ ತಿಳಿತಕ್ಕಂಥ ಒಂದು ಮನಸ್ಥಿತಿ ನಮಗೆ ಯಾವುದೇ ಒಂದು ಭೌತಿಕವಾದ ಒಂದು ಕಾರಣ ಇಲ್ಲ. ಶನಿ तो हमारे ಸೌರಮಂಡಲ का सबसे खूबसूरत ग्रह है. ಶನಿ ಅಂತ ನಮ್ಮ ಸೌರಮಂಡಲದ ಎಲ್ಲದಕ್ಕಿಂತ ಸುಂದರವಾದ ಗ್ರಹ ಅಂತೇಳಿ ನಾವು ಅಂತಿಮವಾಗಿ ತಿಳಿಬಹುದು. ಬಹಳ ಸುಂದರವಾದ ಗ್ರಹ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲವರ ಮಕ್ಕಳೇ, ಸುಂದರವಾದ ಒಂದು ಗ್ರಹ ನೋಡೋದಕ್ಕೆ. ಅದಕ್ಕೆ ಇರ್ತಕ್ಕಂಥ ಒಂದು ಬಳೆ ಅಲ್ವಾ. ನಾವು ಮುಂದೆ ಹೋಗೋಣ ನೋಡಿ. ಈಗ ನಮಗೆ ಕೆಲವೊಂದು ಪ್ರಶ್ನೆಗಳು, ಈಗೇನು ನಾವು ಕೊನೆಯದಾಗಿ ಚರ್ಚಿಸಿದ್ವೋ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಆ ಒಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ನಮಗೆ ಇಲ್ಲಿ ಪ್ರಶ್ನೆಗಳಲ್ಲಿ ಉಳಿದಿರ್ತಕ್ಕಂಥ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ, ಮೊದಲನೇ ಅಂದರೆ ಫಸ್ಟ್ ಮೇನಲ್ಲಿ ಉತ್ತಲಿಕೆ ಶನಿ का निर्माण किस प्रकार हुआ है, ಶನಿಯ ನಿರ್ಮಾಣ ಯಾವ ರೀತಿ ಆಗಿದೆ ಅಂತೇಳಿ ನಾವು ನೋಡೋದಾದರೆ, ಈಗ ನಾವು ಉತ್ತರ ಈ ರೀತಿ ಬರೀಬೇಕಾಯ್ತು. ಒಂದು ವಾಕ್ಯ, ಶನಿ का निर्माण हाइड्रोजन हीलियम मीथेन तथा अमोनिया गैसों से हुआ है. ಶನಿ ಗ್ರಹದ ಒಂದು ನಿರ್ಮಾಣ, ಆ ಒಂದು ಗ್ರಹದ ಒಂದು ರಚನೆ ಯಾವ ರೀತಿ ಆಗಿದೆಪ್ಪ ಅಂದರೆ ಹೈಡ್ರೋಜನ್ನು, ಹೀಲಿಯಮ್ಮು, ಮೀಥೇನು ಮತ್ತು ಅಮೋನಿಯಾ ಈ ಒಂದು ಸಂಯುಕ್ತಗಳಿಂದ ನಿರ್ಮಾಣ ಆಗಿದೆ. ಗೊತ್ತಾಯ್ತಾ ಮಕ್ಕಳೇ? ಈಗ ಮುಂದೆ ಹೋಗೋಣ. ಮತ್ತೊಂದು ಪ್ರಶ್ನೆ, 10ನೇ ಪ್ರಶ್ನೆಯಾಗಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೌರಮಂಡಲ का सबसे बड़ा उपग्रह कौन सा है. ಮೊದಲು ಏನಂತ ತಿಳ್ಕೊಂಡಿದ್ವಿ, ಈ ಒಂದು ಶನಿ ಗ್ರಹದ ಉಪಗ್ರಹನೇ ಟೈಟಾನ್ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಕೆಲವರು ಯಾರು ಟೈಟಾನ್ ಅಂತ ಹೇಳ್ತಿದ್ರಿ, ಆದರೆ ಅದು ಮೊದಲು ಟೈಟಾನ್ ಆಗಿತ್ತು. ಆದರೆ ತದನಂತರ ಮತ್ತೆ ಅನ್ವೇಷಣೆ ಮಾಡಿದಾಗ ನಮಗೆ ಗೊತ್ತಾಗಿದ್ದಾನಪ್ಪ ಅಂದರೆ ಗುರುಗ್ರಹ ಅಂದರೆ ಬೃಹಸ್ಪತಿಯ ಉಪಗ್ರಹ ಗೈನಿಮೀಡ್ ಅಲ್ವಾ. ಉತ್ತರವನ್ನು ನಾವಿಲ್ಲಿ ಬರೆಯೋಣ ಮಕ್ಕಳೇ. ಸೌರಮಂಡಲಕ सौरमंडल का सबसे बड़ा उपग्रह, यहां तक प्रश्न में दिया गया शब्द है कौन सा के बदले बृहस्पति का. बृहस्पति का गैनिमीड है. ಬೃಹಸ್ಪತಿಯ ಒಂದು ಗೈನಿಮೀಡ್ ಅಂತಕ್ಕಂಥದ್ದೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಉಪಗ್ರಹ ಆಗಿದೆ. ಮಕ್ಕಳಿಗೆ ಗೊತ್ತಾಯ್ತಲ್ವ ನೋಡಿ. ಆ ಗುರುಗ್ರಹನೂ ಕೂಡ ದೊಡ್ಡದಾಗಿದೆ, ಅದರ ಉಪಗ್ರಹನೂ ಕೂಡ ಗೈನಿಮೀಡ್, ಎರಡೂ ಕೂಡ ಸೌರಮಂಡಲದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ತಿಳ್ಕೊಂಡಲ್ವ ಮಕ್ಕಳೇ. ಈಗ ನಾವು ಮುಂದೆ ಹೋಗೋಣ ನೋಡಿ. 2-3 ವಾಕ್ಯದ ಪ್ರಶ್ನೆಗಳು ನಾವೇನು ಕೊನೆಯ ಭಾಗದಲ್ಲಿ ಚರ್ಚೆ ಮಾಡಿದ್ವು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಮಗೆ ಇಲ್ಲಿ 4 ರೀತಿಯ ಪ್ರಶ್ನೆಗಳನ್ನು ನಾವು ನೋಡ್ತಾ. ಈ 4 ರೀತಿಯ ಪ್ರಶ್ನೆಗಳಿಗೆ ಒಂದೇ ರೀತಿಯ ಉತ್ತರವನ್ನು ನಾವು ಬರೀಬೇಕಾಗತ್ತೆ. ಮೊದಲಾಗಿ ಇಲ್ಲಿ ಶನಿ का वायुमंडल कैसे बना है, ಈ ಪ್ರಶ್ನೆಯನ್ನು ನಾವು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಫೆಬ್ರವರಿ ತಿಂಗಳಲ್ಲಿ ನಡೆದಿರ್ತಕ್ಕಂಥದ್ದು. 2022ನೇ ಸಾಲಲ್ಲಿ ಈ ತರ ಪ್ರಶ್ನೆ ಬಂದಿತ್ತು. ಅವಾಗ ಶನಿ का वायुमंडल कैसे बना है, ಶನಿಯ ಒಂದು ವಾಯುಮಂಡಲ ಹೇಗೆ ಆಗಿದೆ, ಅಥವಾ ಹಾರ್ ಶನಿ ಗ್ರಹಕ ವಾಯುಮಂಡಲ ಕಿನ್ ಗೈಸೋನ್ ಸೆ ಬನ, ಶನಿ ಗ್ರಹದ ಒಂದು ವಾಯುಮಂಡಲ ಯಾವ ಒಂದು ಸಂಯುಕ್ತಗಳಿಂದ, ಗ್ಯಾಸ್ ಅಂದರೆ ಇಲ್ಲಿ ನಾವು ಸಂಯುಕ್ತ ಅಂತೇಳಿ ನಾವು ಕನ್ನಡದಲ್ಲಿ ಕರಿಬಹುದು, ಆ ಗ್ಯಾಸ್ ಅಥವಾ ಸಂಯುಕ್ತಗಳಿಂದ ಸೃಷ್ಟಿಯಾಗಿದೆ. ಹಾರ್ ಅಥವಾ ಸೌರಮಂಡಲ ಮೇ ಶನಿ ಗ್ರಹಕ ಕ್ಯಾ ಸ್ಥಾನ, ಸೌರಮಂಡಲದಲ್ಲಿ ಶನಿಯ ಒಂದು ಸ್ಥಾನ, ಅದರ ಒಂದು ಪೊಸಿಷನ್ ಯಾವುದಾಗಿದೆ, ಏನಾಗಿದೆ, ಅಥವಾ ಏನೆಲ್ಲ ಒಂದು ಅಂಶಗಳಿಂದ ಅದು ಅಲ್ಲಿ ಸ್ಥಿತವಾಗಿದೆ, ನೆಲೆಯಾಗಿದೆ. ಈ ಪ್ರಶ್ನೆಯನ್ನು ನಾವು ಬೋರ್ಡ್ ಎಕ್ಸಾಮಲ್ಲಿ ಏಪ್ರಿಲ್ 2018ನೇ ಸಾಲಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ ಮಕ್ಕಳು. ನೋಡಿ, ಪೂರಕ ವಾಚನಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಇಂಪಾರ್ಟೆನ್ಸನ್ನು ನಾವು ಕೊಡಬೇಕಾಗುತ್ತೆ ಅಂತೇಳಿ ನಾವು ಇದುವರೆಗೂ ಬಂದಿರತಕ್ಕಂಥ ಪ್ರಶ್ನೆಗಳು ನಮಗೆ ಬಹಳ ಮನವರಿಕೆ ಮಾಡ್ತವೆ. ಮತ್ತೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇಲ್ಲಿದೆ ನೋಡಿ.
शनि का निर्माण किस प्रकार हुआ है, ಶನಿಯ ನಿರ್ಮಾಣ ಯಾವ ರೀತಿ ಆಗಿದೆ ಅಂತೇಳಿ ಒಂದು ವಾಕ್ಯದಲ್ಲಿ ಕೂಡ ಕೇಳಿದ್ರೆ ಅವೇನೆಲ್ಲ ಒಂದು ಸಂಯುಕ್ತಗಳು ಬರೋದು ಅಲ್ವಾ, ಮೀಥೇನು, ಹೀಲಿಯಂ, ಹೈಡ್ರೋಜನ್, ಅಷ್ಟು ಬರೆದ್ರೆ ಒಂದು ಅಂಕ. ಇನ್ನೊಂದು ಸ್ವಲ್ಪ ಆ ಒಂದು ಗ್ರಹದ ಒಂದು ವಿಶೇಷತೆ, ಅದರ ಒಂದು ಮೇಲ್ಮೈ ಮತ್ತೆ ಅದರ ಒಂದು ಏನೆಲ್ಲ ಒಂದು ಕ್ರಿಯೇಟಿಂಗ್ ಇದೆ ಅದ್ರ ಬಗ್ಗೆ ನಾವು ಉತ್ತರವನ್ನು ನಾವು ನೋಡೋದಾದ್ರೆ ಈ ರೀತಿಯಾಗಿ ವಿವರಣಾತ್ಮಕವಾಗಿ ಅಂದರೆ ಡೀಟೇಲ್ ಆಗಿ ಬರೀಬೇಕಾಗತ್ತೆ, ಈ ರೀತಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಮಕ್ಕಳೇ. ನೋಡಿ, शनि का वायुमंडल हाइड्रोजन, हीलियम, मीथेन तथा यमोनिया गैसों से बना है. सबसे बड़े ग्रह बृहस्पति के बाद शनि ग्रह की कक्षा है. ಎಲ್ಲಕ್ಕಿಂತ ದೊಡ್ಡ ಗ್ರಹವಾಗಿರ್ತಕ್ಕಂಥ ಬೃಹಸ್ಪತಿ ಅಂದರೆ ಗುರುಗ್ರಹದ ನಂತರದಲ್ಲೇ ಶನಿ ಗ್ರಹದ ಒಂದು ಕಕ್ಷೆ ಇದೆ, ಅದರ ಒಂದು ಅಂದರೆ ಜಾಗ ಅಥವಾ ಅದರ ಒಂದು ಪ್ಲೇಸ್ ಇದೆ. ಶನಿ ಸೌರಮಂಡಲಕ್ಕೆ ದೂಸರಾ ಬಡ ಗ್ರಹ. ಶನಿ ಸೌರಮಂಡಲದಲ್ಲೇ ಒಂದು ಸೋಲಾರ್ ಸಿಸ್ಟಮ್ ಅಲ್ಲೇ ಎರಡನೆಯ ಒಂದು ದೊಡ್ಡ ಗ್ರಹ ಆಗಿದೆ. ಮೊದಲನೇದು ಗುರುಗ್ರಹ, ಎರಡನೇದು ಶನಿ ಗ್ರಹ ಅಲ್ವಾ. ಶನಿಕೆ ವಾಯುಮಂಡಲಕ್ಕೆ ತಾಪಮಾನ, ಶನಿಯ ಒಂದು ವಾಯುಮಂಡಲ ಇದೆಯಲ್ವಾ, ಆ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಅದು ಶೂನ್ಯಕ್ಕೆ ನೀಚೆ ಅಂದರೆ 0 ಇಂದ ಕೆಳಗಡೆ 150 ಸೆಂಟಿಗ್ರೇಡ್ಗೆ 150 ಡಿಗ್ರಿ ಸೆಲ್ಸಿಯಸ್ आसपास रहता है. शनि एक अत्यंत ठंडा ग्रह. शनि ಬಹಳ ಅತ್ಯಂತ ತಣ್ಣನೆಯ ಗ್ರಹ, ತಂಪು ಗ್ರಹ, ಅಂದ್ರೆ ಬಿಸಿಲಿನ ತಾಪ ಅಲ್ಲಿ ಕಡಿಮೆ ಬೀಳುತ್ತೆ. ಶನಿ के केंद्र भाग में ठोस गुठली होनी चाहिए. ಶನಿಯ ಒಂದು ಕೇಂದ್ರ ಭಾಗ ಅಂದ್ರೆ ಸೆಂಟರ್ ಭಾಗದಲ್ಲಿ ಒಂದು ಗಟ್ಟಿಯಾದ ಒಂದು ಜಾಗ ಇರತಕ್ಕಂತ ನಾವು ನೋಡಬಹುದು. हम केवल इसकी चमकीली बाहरी वायु ಮಂಡಲ್ ಕೋಹಿ ದೇಖ್ ಸಕ್ತೆ. ನಾವು ಕೇವಲ ಇದರ ಹೊರಭಾಗ ಹೊಳಿತಕ್ಕಂಥ ಒಂದು ಏನು ಬಳೆ ಕಂಕಣಾಕೃತಿ ಇದೆಯೋ ಅದನ್ನು ನಾವು ನೋಡ್ಬೋದಾಗಿದೆ, ಇನ್ನು ಒಳಗೊಕ್ಕು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಷ್ಟು ನಾವು ವಿವರಣವಾಗಿ ಬರೆದ್ರೆ ನಮಗೆ 3-4 ಅಂಕಗಳಿಗೆ ಮೋಸ ಇಲ್ಲ ಮಕ್ಕಳೇ. ಗೊತ್ತಾಯ್ತಲ್ವ? ಇಷ್ಟನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿದ್ದನ್ನು ಬರೆಯೋದಕ್ಕೆ ನೀವು ಬಹಳಷ್ಟು ಸರಿ ಬರೆದು ಅಭ್ಯಾಸ ಮಾಡಿ. ನಾವು ಮುಂದೆ ಹೋಗೋಣ. ನೋಡಿ, ಮತ್ತೊಂದು 2-3 ವಾಕ್ಯದ ಪ್ರಶ್ನೆಗಳಲ್ಲಿ 4ನೇದಾಗಿರ್ತಕ್ಕಂಥದ್ದು ಈ ಪ್ರಶ್ನೆಯನ್ನು ನಾವು ಫೆಬ್ರವರಿ 2022ರಲ್ಲಿ ಸ್ಟೇಟ್ ಲೆವೆಲ್ ಪೂರ್ವಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಯಾವ ರೀತಿ ಇದೆ? ಶನಿ ಕ ಉಪಗ್ರಹ ಟೈಟನ್ ಕೆ ಬಾರೆ ಮೇಲೆ ಲಿಖಿ. ಶನಿ ಉಪಗ್ರಹ ಇತ್ತಲ್ವಾ, ಎಲ್ಲದಕ್ಕಿಂತ ದೊಡ್ಡ ಉಪಗ್ರಹ ಶನಿದು, ಅದ್ರ ಬಗ್ಗೆ ಅಂದ್ರೆ ಟೈಟನ್ ಬಗ್ಗೆ ಬರೀರಿ. ಇದನ್ನೇ ಏಪ್ರಿಲ್ 2019ರಲ್ಲಿ ಮೇನ್ ಎಕ್ಸಾಮ್ ಅಲ್ಲಿ ಈ ರೀತಿ ಕೂಡ ಕೇಳಲಾಗಿತ್ತು. ಶನಿ ಕ ಉಪಗ್ರಹ ಟೈಟನ್ ಕೆ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೈ. ಶನಿ ಉಪಗ್ರಹ ಟೈಟನ್ ಬಗ್ಗೆ ತಾವು ಏನು ತಿಳಿದಿದ್ದೀರಾ, ಏನು ನಿಮಗೆ ಮಾಹಿತಿ ಇದೆ, ಏನು ತಿಳುವಳಿಕೆ ಇದೆ ಅಂತೇಳಿ ಅದ್ರ ಬಗ್ಗೆ ನಾವು ಬರಿಬೇಕಾದ್ರೆ ಇಷ್ಟು ಉತ್ತರವನ್ನು ಬರಿಬೇಕಾಗತ್ತೆ. ಇದು 2-3 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆ ಆಗಿದೆ. ಟೈಟನ್ ಶನಿ ಕ ಸಬ್ಸೆ ಬಡಾ ಚಂದ್ರ ಅಂದ್ರೆ ಉಪಗ್ರಹ. ಟೈಟನ್ ಶನಿಯ ಎಲ್ಲದಕ್ಕಿಂತ ದೊಡ್ಡ ಚಂದ್ರ ಆಗಿದೆ, ಅಂದ್ರೆ ಉಪಗ್ರಹ ಆಗಿದೆ. ಯಹ್ ಹಮಾರೆ ಚಂದ್ರ ಸೇ ಬಿ ಕಾಫಿ ಬಡಾ ಹೈ. ಇದು ನಮ್ಮ ಚಂದ್ರನಿಗಿಂತ ಬಹಳ ಸಾಕಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಕಾಫಿ ಮೀನ್ಸ್ ಸಾಕಷ್ಟು. ಯಹ್ ಬಡಾ ಮಹತ್ವಪೂರ್ಣ और ದಿಲ್ಚಸ್ಪ ಉಪಗ್ರಹ. ಇದು ಬಹಳ ಇಂಪಾರ್ಟೆನ್ಸ್ ಆಗಿರ್ತಕ್ಕಂಥ ಮತ್ತೆ ಮನೋಹರವಾಗಿರ್ತಕ್ಕಂಥ ಒಂದು ಉಪಗ್ರಹ ಆಗಿದೆ. ಇಸ್ಕಾ ವ್ಯಾಸ್ 5150 ಕಿಲೋಮೀಟರ್. ಇದರ ಒಂದು ಸುತ್ತಳತೆ ಅಥವಾ ಇದರ ಒಂದು ವ್ಯಾಸ ಎಷ್ಟಿದೆಯಪ್ಪ ಅಂದರೆ 5150 ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿದೆ ಅಲ್ವಾ ಮಕ್ಕಳೇ? ಚೆನ್ನಾಗಿ ಅರ್ಥವಾಯ್ತಲ್ವ? ಓಕೆ, ಮುಂದೆ ಹೋಗೋಣ. ನಾವು ಈಗ ಇದುವರೆಗೂ ಪೂರಕ ವಾಚನ 1 ಶನಿ ಸಬ್ಸೆ ಸುಂದರ್ ಗ್ರಹ ಗುಣಾಕರ್ ಮುಲೆ ಇಸ್ ಪೂರಕ ವಾಚನಕ್ಕೆ ಲೇಖಕ್ ಸಾಕಷ್ಟು ವಿಷಯಗಳನ್ನು ನಾವು ಶನಿಗ್ರಹದ ಬಗ್ಗೆ, ಮೂಢನಂಬಿಕೆಯ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಈ ಶನಿಗ್ರಹಕ್ಕೆ ಏನು ಹೆಸರಿದೆ ಅಂತೇಳಿ ಗೊತ್ತಾಯ್ತು ನಮಗೆ, ಮತ್ತು ಯಾರ ಪುತ್ರ ಅಂತ ಗೊತ್ತಾಯಿತು. ಜೊತೆಗೆ ವೈಜ್ಞಾನಿಕವಾಗಿ ಏನೆಲ್ಲ ಒಂದು ಅಂಶಗಳು ಶನಿಗ್ರಹದ ಬಗ್ಗೆ ವಿಜ್ಞಾನಿಗಳು ಇಲ್ಲಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ, ಮತ್ತು ಇದರ ಉಪಗ್ರಹಗಳು ಯಾವಿದಾವೆ, ಮತ್ತು ಸೌರಮಂಡಲದಲ್ಲಿ ಇದು ಎಷ್ಟನೇ ಸ್ಥಾನದಲ್ಲಿದೆ, ಬಹಳಷ್ಟು ವಿಷಯಗಳನ್ನು ಚರ್ಚೆ ಮಾಡೋದ್ರ ಜೊತೆಯಲ್ಲಿ ಅನೇಕ ಪ್ರಶ್ನೆಗಳಿಗೆ ನಾವು 1 ವಾಕ್ಯದ ಪ್ರಶ್ನೆಗಳು ಮತ್ತು 2-3 ವಾಕ್ಯದ ಪ್ರಶ್ನೆಗಳಿಗೆ ನಾವು ಉತ್ತರ ಬರೆಯೋ ರೀತಿ ವಿಧಾನವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಲ್ವಾ? ಇದುವರೆಗೂ ಕೇಳಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಈಗ ನಾನು ಕೊನೆಯದಾಗಿ ನಿಮ್ಮಿಂದ
ಧನ್ಯವಾದವನ್ನು ಹೇಳ್ತಾ ಬೀಳ್ಕೊಡ ಬಯಸ್ತೀನಿ. ಹಾಗೆ ನೀವೆಲ್ಲ ನಮ್ಮ SSC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಜೊತೆಗೆ ನಿಮ್ಮ ಸಂಗಡಿಗರಿಗೆ 10ನೇ ತರಗತಿಯಲ್ಲಿ ಓದ್ತಕ್ಕಂಥ ಬೇರೆ ಶಾಲೆ ವಿದ್ಯಾರ್ಥಿಗಳು ಕೂಡ ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿಲ್ಲದವರಿಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳ್ತಾ ಇರಿ. ನಿಮ್ಮ ಪರೀಕ್ಷೆ ಯಾವತ್ತೂ ಎಂದೆಂದಿಗೂ ನಮ್ಮ SSC ಅಟ್ ಪರೀಕ್ಷೆ ಜೊತೆಯಲ್ಲಿ ಸಾಫಲ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ.